ಜೀವನ್ಮುಕ್ತ ಮಹಾಶಯರಿಗೆ ವಂದಿಸುತ್ತಾ ಎಲ್ಲರ ಹೃದಯಗಳಲ್ಲಿ ಆವಾಸ ಸ್ಥಾನದಲ್ಲಿರುವಂತಹ ಅಂತರಾತ್ಮಗಳಿಗೆ ವಂದಿಸುತ್ತಾ ಆತ್ಮೀಯ ಸೋದರರೇ ಹಾಗೂ ಸೋದರಿಯರೇ, ಈ ದಿವಸ ನನಗೆ ಬಂದಿರುವಂತಹ ಈ ಪವಿತ್ರವಾದಂತಹ ದಿವಸ ನಿಸ್ವಾರ್ಥಯುತವಾದಂತಹ ತ್ಯಾಗದ ಮುಖಾಂತರ ಮಾನವ ಕೋಟಿಗಾಗಿ ತನ್ನನ್ನು ಅರ್ಪಣೆ ಮಾಡಿಕೊಂಡಂತಹ ಮಹಾನ್ ತ್ಯಾಗಮಯಿ H.P. ಬ್ಲಾವಾಟ್ಸ್ಕಿ. H.P. ಬ್ಲಾವಾಟ್ಸ್ಕಿ ನಿಜವಾದಂತಹ ಆ ದಿನ ಆಕೆ ಇಂತಹ ಒಂದು ಮಹತ್ತರವಾದ ತೀರ್ಮಾನವನ್ನು ತೆಗೆದುಕೊಳ್ದಿದ್ದರೆ ಆಗಲೇ ಸಾಕಷ್ಟು ಇದ್ರ ಬಗ್ಗೆ ತಿಳಿದರು. ಈ ಮಹಾತ್ಮಳನ್ನು ಈ ಪ್ರಪಂಚಕ್ಕೆ ಕಾಣಿಸ್ಕೊಳ್ಳೋಕ್ಕೆ 200 ವರ್ಷಗಳ ಕಾಲ ಬೇಕಾಯಿತು ಅಂತ ಹೇಳಿ, ಇಷ್ಟು ಪ್ರಾಮಾಣಿಕವಾದಂತಹ ಪರಿಶುದ್ಧವಾದಂತಹ ಆ ನಿಸ್ವಾರ್ಥಯುತವಾದ ತನಗಾಗಿ ಏನನ್ನೂ ಕೂಡ ಸ್ವೀಕರಿಸದಂತಹ HPBಯನ್ನು ಈ ಲೋಕ ಕಲ್ಯಾಣಕ್ಕಾಗಿ ಪರಿಚಯ ಮಾಡಲಿಕ್ಕೆ 200 ಶತಕಗಳು ಬೇಕಾಯಿತು ಅಂತ ಹೇಳಿ ಲೆಕ್ಕ ಹಾಕಳು. ಎಷ್ಟು ಅವಳಲ್ಲಿ ನಿಸ್ವಾರ್ಥಯುತವಾದಂಥ ಸ್ವರ್ಗದ ರೂಪದ ಆಲೋಚನೆಗಳು ಇತ್ತು. ಈಗ ತಾನೇ ಪ್ರಸ್ತಾಪ ಮಾಡಿದ್ರು, ಸ್ವರ್ಗ ಎಲ್ಲಿದೆ, ನರಕ ಎಲ್ಲಿದೆ ಅಂತ ಹೇಳಿ. ಪಾಸಿಟಿವ್ ಫೋರ್ಸಸ್, ಸಕಾರಾತ್ಮಕವಾದಂಥ ಆಲೋಚನೆಗಳು ನಾವು ಇರುವಂಥ ಈ ಮನೋಕ್ಷೇತ್ರದಲ್ಲಿ ಮರ್ತ್ಯ ಲೋಕದಲ್ಲಿ ಏನು ಜೀವಿಸ್ತಾ ಇದ್ದೀವಿ ಆ ಒಂದು ಸಂದರ್ಭದಲ್ಲೇ ಜೀವಿಸಲಿಕ್ಕೆ ಸಾಧ್ಯ ಮಾಡ್ಬೋದು ತಾನೆ. ನಮಗೆ ಸತ್ಸಂಕಲ್ಪಗಳನ್ನು ಮಾಡ್ಬೋದು, ದುರ್ಲಭಗಳನ್ನು ಅವಾಗಲೇ ಹೇಳೋದು. ಆದರೆ ಆಯ್ಕೆ ಮಾಡಿಕೊಂಡಿದ್ದು HPB ಅವರು ಆತ್ಮವಿದ್ಯೆಯನ್ನು. ಆತ್ಮವಿದ್ಯೆ ತನಗಾಗಿ ಅಲ್ಲ, ಇಡೀ ಮಾನವ ಕೋಟಿಗೆ ಶ್ರಮಿಸಿದಂತಹ ಮಹಾನ್ ಮಾತೆ. ಒಂದು ರಾಜಮನೆತನದಲ್ಲಿ ಹುಟ್ಟಿದಂಥವಳು ದೊಡ್ಡ ರಾಜಕುಮಾರಿಯಾಗಿ ಬೆಳೆಯಬಹುದಾಗಿತ್ತು. ರಾಜಕುಮಾರಿಯ ಒಂದು ಶ್ರೀಮಂತಿಕೆಯನ್ನು, ಭೋಗದ ಜೀವಿತವನ್ನು ತ್ಯಜಿಸಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕಿದ್ದಂಥವಳು ಈ ನಮ್ಮೆಲ್ಲರಿಗೂ ಕೂಡ ಒಬ್ಬರು ನಿಜವಾದಂಥ ಅಧಿಪತಿ. ಬಾಹ್ಯದಲ್ಲಿ ನಮ್ಮ ಆಧ್ಯಾತ್ಮ ಜೀವಿತವನ್ನು ಪರಿಚಯ ಮಾಡಿಕೊಟ್ಟಿದ್ದು HPB ಒಂದು ಕಣ್ಣಾದರೆ ಆಲ್ಕಾಟ್ರವರು HS ಆಲ್ಕಾಟ್ರವರು ಮತ್ತೊಂದು. HPB ಅವರು ಈ ಪ್ರಪಂಚಕ್ಕೆ ಆಧ್ಯಾತ್ಮ ಜ್ಞಾನವನ್ನು ಪರಿಚಯ ಮಾಡಿಕೊಟ್ರೆ, ಆಲ್ಕಾಟ್ರುಗಳು ಲಾಡ್ಜ್ಗಳನ್ನು, ನಮ್ಮ ಸೊಸೈಟಿಗಳನ್ನು ಸ್ಥಾಪನೆ ಮಾಡಿ ಇಡೀ ಪ್ರಪಂಚಕ್ಕೆ ಪ್ರಚಾರ ಕಾರ್ಯಕ್ಕೆ ಅನುವು ಮಾಡಿಕೊಟ್ಟಂಥ ಮತ್ತೊಬ್ಬ ಮಹಾನ್ ಮಹಾತ್ಮರು. ಇಷ್ಟನ್ನು ತಿಳ್ಕೊಬೋದು, ಹೌದು ತಾನೆ. ಈಕೆಯ ನಿಜವಾದ ಕೊಡುಗೆ ಸಾಮಾನ್ಯವಾದ್ದಲ್ಲ. ನಾವು ಹಿಂದಿನೇ ಅದನ್ನು ಗುರುತಿಸ್ವಿ. ಏನಂತ? ಸೀಕ್ರೆಟ್ ಡಾಕ್ಟ್ರಿನನ್ನು ಬರಿಬೇಕಾದ್ರೆ ಗುಪ್ತ ಸಿದ್ಧಾಂತ ಈ ಮಹಾಶ್ರೇಷ್ಠ ಗ್ರಂಥವನ್ನು ರಚನೆ ಮಾಡಬೇಕಾದ್ರೆ ಆಕೆಗೆ ಬಂದಂಥ ಒಂದು ಸವಾಲು, ಜರ್ಜರಿತವಾದಂಥ ದೇಹವನ್ನು ಬಿಡಬೇಕಾದಂಥ ಸಮಯದಲ್ಲಿ ಆಯ್ಕೆ ಮಾಡಿಕೊಂಡಿದ್ದು ಎಲ್ಲರ ಒಳಿತಿಗಾಗಿ. ಆ ಆಧ್ಯಾತ್ಮ ವಿದ್ಯೆಯನ್ನು ಪರಿಚಯ ಮಾಡಬೇಕು ಅಂತ ಹೊರಟವರೇ HPB ಅವರು. ಯಾವಾಗ ಅಧರ್ಮ ತಾಂಡವವಾಡುತ್ತೋ ಧರ್ಮ ಸಂಸ್ಥಾಪನೆಗಾಗಿ ಏನು ಕೃಷ್ಣ ಭಗವಾನ್ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾನೋ, ಅಂತೆಯೇ HPB ಮತ್ತು ಆಲ್ಕಾಟ್ರವರು ಇಬ್ಬರೂ ಕೂಡ ಸ್ವಾರ್ಥಯುತವಾದಂಥ ಈ ಪ್ರಪಂಚಕ್ಕೆ ಮೂಢನಂಬಿಕೆಯಿಂದ ತತ್ತರಿಸಿ ಹೋಗ್ತಾ ಇರುವಂಥ
ನಾಸ್ತಿಕವಾದದಲ್ಲಿ ತುಂಬಿ ತುಳುಕ್ತಾ ಇರುವಂತಹ, ವೈಜ್ಞಾನಿಕ ಕುರುಡು ಸತ್ಯಗಳನ್ನು ನಂಬಿ ಕಣ್ಣಿಗೆ ಕಾಣುವಂಥದ್ದನ್ನು ಮಾತ್ರ ಸತ್ಯ ಅಂತ ಹೇಳಿ ನಂಬಿದಂಥ ಒಂದು ಸಂದರ್ಭ 19ನೇ ಶತಮಾನದ ಉತ್ತರಾರ್ಧ. ಯಾವ 4ನೇ ಮಹಾವಂಶವನ್ನು ನಮ್ಮ ನಿರ್ದೇಶಕರು ಮೇಡಮ್ ಬಹಳ ಅದ್ಭುತವಾಗಿ ಕೊಟ್ಟರು. ನನಗೆ ನೆನಪು ಬಂತು, ಅಬುಲ್ ಫಜಲ್ ದೀನ್ ಇಲಾಹಿ ಎನ್ನುವಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು. ಅಕ್ಬರ್ನ ಒಂದು ಸಂದರ್ಭದಲ್ಲಿ ಎಲ್ಲ ಧರ್ಮಗಳ ಸಮನ್ವಯವನ್ನು ಮಾಡಲಿಕ್ಕೋಸ್ಕರ ಅಕ್ಬರ್ ಸ್ಥಾಪಿಸಿದಂಥ ಒಂದು ಧರ್ಮ ಸಂಸ್ಥೆ. ಅದೇ ಹಿನ್ನೆಲೆಯಲ್ಲಿ ನಮಗೆ ಸ್ಥಾಪಿಸಿಕೊಟ್ಟಂತಹದ್ದೇ ಥಿಯಾಸಫಿಕಲ್ ಸೊಸೈಟಿ, ಬ್ರಹ್ಮವಿದ್ಯಾ ಸಮಾಜ. ಮೂಲ ಉದ್ದೇಶವನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ, ವಿಶ್ವ ಸಹೋದರದ ಭಾವದ ಅಡಿಯಲ್ಲಿ, ಭಾವೈಕ್ಯತೆಯ ಅಡಿಯಲ್ಲಿ 6ನೇ ಮಹಾವಂಶದ ಅಂಕುರಾರ್ಪಣೆಯಾಗಬೇಕಾಗಿದೆ. 6ನೇ ಮಹಾವಂಶದ ಅಂಕುರಾರ್ಪಣೆಗೆ ಈ 5ನೇ ಮಹಾವಂಶದ 5ನೇ ಉಪವಂಶದಲ್ಲಿ ನಾವೆಲ್ಲರೂ ಇಲ್ಲಿ ಇರೋದು ನಮ್ಮೆಲ್ಲರ ಸೌಭಾಗ್ಯ. ಅದರ ಒಂದು ಅಂಶಗಳನ್ನೇ, ಉದ್ದೇಶಗಳನ್ನೇ ಕೊಡ್ತಾ ಇರೋದು ಈ ಆಧ್ಯಾತ್ಮ ಸಂಸ್ಥೆ. ಆತ್ಮವಿದ್ಯೆ, ಆತ್ಮಕಲೆ ಏನು ಇವಾಗ ಗುಪ್ತವಿದ್ಯೆ, ಗುಪ್ತಕಲೆ, ಆತ್ಮವಿದ್ಯೆ ಯಾವುದು ಶ್ರೇಷ್ಠ ಅನ್ನೋದು ನಮಗೆ ಗೊತ್ತಾಯಿತು. ಆತ್ಮವಿದ್ಯೆ ಎಲ್ಲರ ಒಳಿತಿಗಾಗಿ ಇರುವಂಥದ್ದು. ಕೇವಲ ತನ್ನನ್ನು ತ್ಯಾಗಯುತವನ್ನಾಗಿ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ತನ್ನನ್ನು ಅರ್ಪಣೆ ಮಾಡಿಕೊಂಡಂಥವರೇ HBB. HBB ಅವರ ಜೀವನವೇ ಹುಟ್ಟಿದ ಸಂದರ್ಭ. ಇವತ್ತು ಅವರ ಹುಟ್ಟಿದಂಥ ಒಂದು ಪ್ರದೇಶವನ್ನು ಜ್ಞಾಪಿಸ್ಕೊಂಡ್ರೆ ಭಯ ಆಗುತ್ತೆ. ಕಾರಣ ರಷ್ಯಾದ ಉಕ್ರೇನ್ ನೋಡ್ತಾ ಇದ್ದೀವಿ, ಹೌದಾ? ಪ್ರಸ್ತುತ ಸಂದರ್ಭದಲ್ಲಿ ರಷ್ಯಾ ಮತ್ತು ಉಕ್ರೇನ್ನ ನಡುವೆ ಮಹಾನ್ ಯುದ್ಧಗಳು ನಡೀತಾ ಇದೆ. ಹೇಗೆ ನಡೀತಾ ಇದೆ ಅದು? ಮನಸ್ಸುಗಳ ನಡುವೆ ದ್ವೇಷ, ಅಸೂಯೆಗಳ ಬೀಜಗಳ ಮೊಳೆತು ಇವತ್ತು ಮರವಾಗಿದೆ. ಆ ಹಿನ್ನೆಲೆಯಲ್ಲಿ ಆ ಒಂದು ಉಕ್ರೇನ್ ಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಂಥ ಮಹಾನ್ ಮಹಿಳೆ ಈ ಬ್ಲಾವಾಟ್ಸ್ಕಿ, HB ಬ್ಲಾವಾಟ್ಸ್ಕಿ. ಸುಮಾರು 147 ವರ್ಷಗಳ ಹಿಂದೆ, ಇವತ್ತು ಎಷ್ಟು ಸುದಿನ ನೋಡಿ. ಸಾಮಾನ್ಯವಾಗಿ ನಮ್ಮ ಸೊಸೈಟಿಯಲ್ಲಿ ಭಾನುವಾರಗಳೇ ಹೆಚ್ಚು ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಆದರೆ ಎಷ್ಟು ಅದ್ಭುತ ಹಿರಿಯೂರಿನ ಲಾಡ್ಜ್ನವರು ಸೂಕ್ತವಾಗಿ ಅವತ್ತು ಹುಟ್ಟಿದ ದಿನವೇ ಆಚರಣೆ ಮಾಡ್ತಾರೆ. ಇದು ಎಲ್ಲರ ಲಾಡ್ಜ್ಗಳಲ್ಲಿ ಸಾಧ್ಯ ಆಗೋದಿಲ್ಲ. ಸುದಿನ ಇದು. ಇಷ್ಟು ಸಂಖ್ಯೆಯಲ್ಲಿ ಬಂದು ಅಟ್ಲೀಸ್ಟ್ ಒಂದು ಜಿಜ್ಞಾಸಿಗಳಾಗಿ ನೀವು ಬಂದಿದ್ದೀರ. ಏನಾದರೂ ಒಂದು ಆಧ್ಯಾತ್ಮ ಸಿಂಚನವನ್ನು ಮಾಡ್ಕೊಳ್ಳೋಣ ನಾವೆಲ್ಲ ಅಂಥೇಳಿ. ಕೆಲವೇ ನಾವು ಮಾಡ್ತಾ ಇರುವಂಥ 24 ಗಂಟೆಯ ಜೀವಿತದಲ್ಲಿ 1 ಗಂಟೆಯಾದರೂ ಕೂಡ ಇದಕ್ಕೆ ನಾವು ಮೀಸಲು ಇಡೋಣ ಅಂಥೇಳಿ ನೀವೆಲ್ಲ ಈ ಒಂದು ಜ್ಞಾನ ಯಜ್ಞಕ್ಕೆ ಸೇರಿದ್ದೀರ. ಆ ಜ್ಞಾನ ಯಜ್ಞಕ್ಕೆ ತನ್ನನ್ನು ಅರ್ಪಣೆ ಮಾಡಿಕೊಂಡಂಥವರೇ HBB ಅವರು. ಯಾತಕ್ಕೆ ಅವರ ಉದ್ದೇಶಗಳನ್ನು ನಾವು ತಿಳ್ಕೊಂಡ್ವಿ. ಅಜ್ಞಾನದ ಅಂಧಕಾರದಲ್ಲಿದ್ದಂತಹನ್ನ ಆ ಮಹಾವಂಶವನ್ನು ಸುಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದೇ ಮಹಾತ್ಮರ ಇಚ್ಛೆಯಾಗಿತ್ತು. ಸಂಕಲ್ಪ ಹೇಗಿದೆ ನೋಡಿ. ಮಹಾನ್ ಇಚ್ಛೆ ಇವತ್ತು ಇವರಿಬ್ಬರ ಮುಖಾಂತರ ಏರ್ಪಾಡಾಯಿತು. ಖುತುಮಿ ಮತ್ತು ಮೌರ್ಯರ ಆಂತರಂಗಿಕವಾದಂತಹ ಒಂದು ಸಂಕಲ್ಪದ ರೂಪಗಳು ಬಾಹ್ಯ ರೂಪದಲ್ಲಿ ಇವರ ಮುಖಾಂತರ ಸ್ಥಾಪನೆ ಆಯಿತು. ಸನಾತನ ವಿದ್ಯೆಯನ್ನೇ ನಾನು ಇವತ್ತು ಹೊರ ಜಗತ್ತಿಗೆ ಏಕತೆಯ ಅನುಸಂಧಾನವನ್ನು ಮಾಡಲಿಕ್ಕೋಸ್ಕರ ಸತ್ಯವನ್ನು ನಾನು ಸಹೋದರ ಭಾವದ ಅಡಿಯಲ್ಲಿ ಜ್ಞಾನವನ್ನು ತೋರ್ಸೋಕ್ಕೋಸ್ಕರ ಈ ಸಂಸ್ಥೆಯನ್ನು ಪ್ರಾರಂಭಕ್ಕೆ ಸಿದ್ಧವಾಗ್ತಾರೆ. ಇವರಿಬ್ಬರು ಕೂಡ ಒಪ್ಕೊಂಡು ಈ ನ್ಯೂಯಾರ್ಕ್ನಲ್ಲಿ ಆಲ್ಕಾಟರ್ ಸಮ್ಮೇಳನ, ಹಾಗೆ HBB ಅವರು ರಷ್ಯಾದಿಂದ ಬರ್ತಾರೆ. ನಮಗೆ ಸಾಮಾನ್ಯವಾಗಿ ನೋಡಿ ಒಂದು ಸಣ್ಣ ತೀರ್ಮಾನ ತೆಗೆದುಕೊಳ್ಳೋಕ್ಕೆ ಎಷ್ಟೋ ಆಲೋಚನೆ ಮಾಡ್ತೀವಿ. ಸರಿ, ನೀನು
ಒಂದು ಮಗುಗೆ ಹೇಳ್ತಾರೆ ಅಪ್ಪ ಅಮ್ಮ, ಮಗು ನೀನು ಯೋಚನೆ ಮಾಡು, ನಿನಗೆ ಈ ಸುಖ, ಯೋಗದ ಸುಖ ಬೇಕೋ ಭೋಗದ ಸುಖ ಬೇಕು ಅಂತ ಹೇಳಿದಾಗ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಮೆಜಾರಿಟಿ ತೆಗೆದುಕೊಳ್ಳೋದೇ ಪ್ರಾಪಂಚಿಕ ಸೆಳೆತ. ಪ್ರಾಪಂಚಿಕವಾದಂಥ ಸೆಳೆತಕ್ಕೆ ತಾವು ಬಂಧನಕ್ಕೆ ಸಿಕ್ಕಾಕ್ಕೊಳ್ತಾರೆ. ಅಂತಹದೇ ಸಂದರ್ಭ HBBಗೂ ಬಂದಿದ್ದರೂ ಕೂಡ ಏನು ನಮ್ಮ ಬುದ್ಧರು ಮಾಡಿದ್ರೋ, ಬೋಧಿಸತ್ವರಾದಂಥವರು ಈ ಬುದ್ಧರಾಗಿ ಇವತ್ತು 8ನೇ ದೀಕ್ಷೆಯಲ್ಲಿದ್ದಾರಲ್ಲ, ಅವರು ಇದೇ ಕೆಲಸವನ್ನು ಮಾಡಿದ್ದು. ತಮ್ಮ ಅಗರ್ಭ ಶ್ರೀಮಂತಿಕೆಯನ್ನು ತ್ಯಜಿಸಿ ನಿಜವಾದಂಥ ಆ ಲೋಕ ಕಲ್ಯಾಣಕ್ಕಾಗಿ ಬೌದ್ಧ ಧರ್ಮದ ಮುಖಾಂತರ ನಮಗೆ ಆಧ್ಯಾತ್ಮದ ಪರಿಚಯವನ್ನು ಮಾಡಿಕೊಂಡ್ರು. ಇಲ್ಲಿ ಕೂಡ ಆಕೆ ಹುಟ್ಟಿದ್ದು 1818ರಲ್ಲಿ. ಆಕೆ ಹುಟ್ಟಿದಂಥ ಒಂದು ಸಂದರ್ಭದಲ್ಲಿ ನೋಡಿ, ಆ ನಿಜವಾದಂಥ ರಾಜಮನೆತನದವರು ಗವರ್ನರ್ ಆಗಿ ಇರುವಂಥವರಂತೆ. ಅವರ ತಂದೆ HBB ಅವರ ತಂದೆ ಗವರ್ನರ್ನ ಒಂದು ಮನೆತನದಲ್ಲಿ ಇದ್ದಂಥವ್ರು. ತಾಯಿ HBB ಅವರ ತಾಯಿ ಆಕೆ ಕಾದಂಬರಿಗಾರ್ತಿ, ಲೇಖಕಿ, ಮಹಾನ್ ಲೇಖಕಿ ಅಂತ ಹೇಳಿಕೊಡ್ತಾರೆ. ಆಕೆ ಇಬ್ಬರಲ್ಲೂ ಕೂಡ ಒಂದು ಏನು ಸಂಸ್ಕಾರ ಅವಳ ಮೇಲೆ ಪ್ರಭಾವ ಬೀರಿದೆ ಅನ್ನೋದನ್ನು ಕಾಣ್ಬೋದು ನೋಡಿ. ತಂದೆಯ ಒಂದು ಧೀಮಂತಿಕೆ, ಹಾಗೆ ಈ ತಾಯಿಯ ಒಂದು ಲೇಖನ ಬರೆಯುವಂಥ ಒಂದು ಸೀಕ್ರೆಟ್ ಡಾಕ್ಟ್ರನ್ನ ಬರೀಬೇಕಾದ್ರೆ ಎಷ್ಟು ಬೀಜ ರೂಪದಲ್ಲಿ ತಾಯಿಯದು ಕೂಡ ಪ್ರಭಾವ ಬೀರಿರ್ಬೋದು. ಹೌದು ತಾನೆ? ಆ ಏಕೈಕ ತಾರೆಯನ್ನು ಸೃಷ್ಟಿ ಮಾಡಿದ್ದೇ ಈ ತಂದೆ ತಾಯಿಗಳ ಒಂದು ನಿಜವಾದ ಒಂದು ಪ್ರಭಾವ ಅಂತ ತಿಳಿಬೋದು. ಈಕೆ ಹುಟ್ಟಿದ್ದು ಉಕ್ರೇನ್ನಲ್ಲಿ ಒಂದು ಪ್ರಾಂತ್ಯದಲ್ಲಿ ಇದ್ದರೂ ಕೂಡ, ಶ್ರೀಮಂತಿಕೆಯ ಒಂದು ವಾತಾವರಣದಲ್ಲಿ ಇದ್ದರೂ ಕೂಡ ಆಕೆಗೆ ಹಿಂದಿನ ಜನ್ಮಗಳ ಒಂದು ಮಹಾತ್ಮರ ಸಂಪರ್ಕ ಇತ್ತು. ಮಹಾತ್ಮರು ಈಕೆಯನ್ನು ಆಯ್ಕೆ ಮಾಡಿಕೊಂಡ ಉದ್ದೇಶವೇ 100% ಟ್ರಾನ್ಸ್ಪರೆಂಟ್, ಪಾರದರ್ಶಕವಾದಂತಹ ನಿಸ್ವಾರ್ಥಯುತವಾದಂಥ ಗುಣಗಳು ಇದ್ದಿದ್ದರಿಂದನೇ ಈ ಪ್ರಪಂಚದ ಲೋಕ ಕಲ್ಯಾಣಕ್ಕೆ ಆಕೆಯನ್ನು ಆಯ್ಕೆ ಮಾಡ್ತಾರೆ. ಪರಿಶುದ್ಧ ಆತ್ಮಳು ಅಂತ ಸೆರಾಪಿಸ್ನವರು ಬರೀತಾರೆ, ಜೀವನ್ಮುಕ್ತರು ಒಂದು ಕಡೆ. ಪರಿಶುದ್ಧವಾದ ಲವಲವೇಶವೂ ಕೂಡ ಅವಳಲ್ಲಿ ದೋಷ ಇರಲಿಲ್ಲ. ಅಂಥದನ್ನು ಆಕೆಯ ಆತ್ಮವನ್ನು ಗುರುತಿಸೋದಕ್ಕೆ 200 ವರ್ಷಗಳು ಕಾಯಬೇಕಾಗತ್ತೆ ನಮ್ಮ ಅಂತರಂಗ ಸರ್ಕಾರದವರು. ಆಲ್ಕಾಟ್ರಿಗೆ ಆ ಪತ್ರವನ್ನು ಬರೆದು ಒಂದು ಕಡೆ ಹೇಳ್ತಾರೆ, ಆಕೆ ಎಂಥವಳು ಅಂದರೆ, ಓ ಬಡಪಾಯಿ ಸಹೋದರಿ, ಅಪ್ಪಟ ಒರಟಾದ ತೊಗಟೆಯ ಹಿಂದೆ ನಿಜವಾಗಿ ಅರಳಿ ದಿವ್ಯ ಪ್ರಭೆಯಿಂದ ಕೂಡಿರುವಂಥ ನಕ್ಷತ್ರ ತಾರೆ ಅಂತ ಕರೀತಾರೆ. ಆಕೆಯನ್ನು ನೋಡಿದ್ರೆ ನಮ್ಮ ಹೊರ ನೋಟದಲ್ಲಿ ಒರಟಾದಂತಹ ರೀತಿಯ ಸ್ಥೂಲಕಾಯ, ಆದರೆ ಆಕೆಯಲ್ಲಿರುವಂಥ ಆತ್ಮಶಕ್ತಿ ದಿವ್ಯ ಪ್ರಭೆಯನ್ನು ಉಂಟು ಮಾಡೋದು. ಅಂತಹ ಗುಣಗಳ ನಮಗೆ ಸ್ಥೂಲ ಮುಖ್ಯ ಅನ್ನೋದನ್ನು ನಮಗೆ ಪರಿಚಯ ಆಗಿದೆ. ಸ್ಥೂಲ ದೇಹಗಳ ಮುಖಾಂತರ ನಮ್ಮ ವ್ಯಕ್ತಿಯನ್ನು ಇವತ್ತು ಮೆಜರ್ ಮಾಡೋದಾಗಲಿ ಅಳತೆ ಮಾಡೋದಾಗಿ ನಮ್ಮ ಧರ್ಮ ಅಲ್ಲ, ಆಧ್ಯಾತ್ಮ ಜೀವಿಗಳು. ಆಂತರಂಗಿಕವಾಗಿ ಎಷ್ಟರ ಮಟ್ಟಿಗೆ ಆ ಆತ್ಮ ಬೆಳವಣಿಗೆಯಾಗಿದೆ, ಜನ್ಮಾಂತರಗಳಲ್ಲಿ ಆಕೆಯ ಆತ್ಮ ಎಷ್ಟು ಬೆಳವಣಿಗೆ ಆಗಿದೆ ಅನ್ನೋದು ಮುಖ್ಯ ಆಗುತ್ತೆ. ಆ ವ್ಯಕ್ತಿತ್ವವನ್ನು ಮೌರ್ಯರು, ಅಂತರಂಗ ಸರ್ಕಾರದಲ್ಲಿ ಇದ್ದಂಥ ಜೀವನ್ಮುಕ್ತ ಮಹಾತ್ಮರು 1851 ಆಗಸ್ಟ್ 21ರಂದು ಇಂಗ್ಲೆಂಡಿನ ಒಂದು ಹಡಗು ತಾಣದಲ್ಲಿ ಭೇಟಿಯಾಗ್ತಾರೆ ಈ HBBಯವ್ರನ್ನ. ಮೌರ್ಯರು ಭೇಟಿಯಾಗಿ ಅಲ್ಲಿ ಹೈಡ್ ಪಾರ್ಕ್ ಅಂತ ಏನು ಕರಿತೀವಿ, ಆ ಹೈಡ್ ಪಾರ್ಕ್ನಲ್ಲಿ ಭೇಟಿ ಮಾಡಿ ನಿಜವಾದಂಥ ಲೋಕಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ಕೊಡ್ತಾರಂತೆ. ನಿನ್ನಿಂದ ಅತಿ ಮುಖ್ಯವಾದಂಥ ಕೆಲಸವಾಗಬೇಕಾಗಿದೆ, ನೀನು ಸಿದ್ಧವಾಗಿದೆಯಾ, ಇಡೀ ಪ್ರಪಂಚಕ್ಕೆ ನಿನ್ನನ್ನು ನೀನು ಅರ್ಪಣೆ ಮಾಡಿಕೊಳ್ಬೇಕು ಅಂತ ಹೇಳಿ. ಆಯಿತು ಅಂತ ಹೇಳಿ ಅವಳು ಏನೂ ಕೂಡ ಅಭಿಪ್ರಾಯಗಳನ್ನು
ಆಕೆ ಹಿಂದೆ ಮುಂದೆ ಏನೂ ಕೂಡ ಇಲ್ಲ, ಆಯಿತು ಅಂತ ಒಪ್ಕೊಂಡು. ಅಂಥ ಒಂದು ನಿರ್ಧಾರವೇ ಇವತ್ತು ಆಧ್ಯಾತ್ಮ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಮುಂದೆ ಆಕೆ ಟಿಬೆಟ್ನಲ್ಲಿ ಹೋಗಿ ಪೊಗಾಟ್ಸ್ ಎನ್ನುವಂಥ ಒಂದು ಸುಮಾರು 3 ವರ್ಷಗಳ ಕಾಲ ಸನಾತನ ವಿದ್ಯೆಯನ್ನು ಕಲಿತಾರೆ. HBB ಅವರು ಸುಮ್ಮನೆ ಬೆಳೀಲಿಲ್ಲ, ಅಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಎಷ್ಟೆಷ್ಟು ರಹಸ್ಯ ವಿದ್ಯೆಗಳನ್ನು ತಮ್ಮ ವಶೀಕರಣ ಮಾಡಿಕೊಂಡ್ರು. ಚಿಕ್ಕ ವಯಸ್ಸಿನಿಂದನೂ ಕೂಡ ಸನಾತನ ವಿದ್ಯೆಯನ್ನು ಕರಗತ ಮಾಡಿಕೊಂಡ್ರು. ಹೇಗೆ ಮಹಾತ್ಮರ ಸಾನ್ನಿಧ್ಯ ಮಾರ್ಗದರ್ಶನ ಅವಳಿಗೆ ಸದಾ ಇರ್ತಿತ್ತು. ಈಗ ಏನು ನೋಡಿ, ಆಕೆ ಒಪ್ಕೊಂಡ್ರು ಅಂದ ತಕ್ಷಣ ಅವಳಿಗೆ ಎಂಥ ಒಂದು ಕಠಿಣವಾದ ಸಂದರ್ಭದಲ್ಲೂ ಕೂಡ ಮಹಾತ್ಮರು ಆಕೆಗೆ ರಕ್ಷಣೆಯನ್ನು ಕೊಟ್ಟಿರ್ತಾರೆ. ಸಾಕಷ್ಟು ಆಘಾತಕಾರಿಯಾದಂಥ ಸಂದರ್ಭಗಳಲ್ಲಿ ಅವಳಿಗೆ ಅವಳ ದೃಢ ಸಂಕಲ್ಪದ ಆಲೋಚನೆಗಳಿಗೆ ಮಾರ್ಗದರ್ಶಕರಾಗಿರ್ತಾರೆ. ಎಷ್ಟೆಲ್ಲ ರೀತಿಯಲ್ಲಿ ಆಕೆಗೆ ನಿಜವಾದ ಒಂದು ಮದುವೆಯ ವಯಸ್ಸು ಬಂದಾಗ ಎಲ್ಲರೂ ಕೂಡ ರೇಗಿಸ್ತಾ ಇರ್ತಾರೆ, ಇವಳೆಲ್ಲಿ ಮದುವೆ ಆಗ್ತಾಳೆ, ಕೊನೆಗೆ ಆ ಮುದುಕ ಆ ಬ್ಲಾವಾಟ್ಸ್ಕಿ ಇದನ್ನಲ್ಲ ಅವನೂ ಕೂಡ ಮದುವೆ ಆಗಲ್ಲ ಅನ್ನುವಂಥ ಒಂದು ಸಂದರ್ಭದಲ್ಲಿ ಅಚಾನಕ್ಕಾಗಿ ದೃಢ ನಿರ್ಧಾರ ಮಾಡ್ತಾರೆ. HBBಯನ್ನು ಬ್ಲಾವಾಟ್ಸ್ಕಿಯನ್ನು ಈಕೆ ಮದುವೆ ಆಗ್ತಾರೆ. ಎಷ್ಟು ಅಂತರ? 40 ವರ್ಷಗಳ ಅಂತರ. ಈಕೆಗೆ 18 ವರ್ಷ HBB. ಆ ಎರಡರ ಅಂತರದಲ್ಲೂ ಕೂಡ ಒಂದು ಏನೋ ಅವರೆಲ್ಲ ನನ್ನ ನಿಜವಾಗ್ಲೂ ರೇಗಿಸ್ತಾ ಇದ್ದಾರಲ್ಲ, ಮದುವೆ ಅಂದವನೊಂದು ಬಂಧನಕ್ಕೆ ಸಿಗಾಕ್ಕೊಂಬೇಡ ಅಂತ ಹೇಳಿ ಆಯಿತು ಅಂತ ಹೇಳಿ ಬ್ಲಾವಾಟ್ಸ್ಕಿ ಜೊತೆಯಲ್ಲಿ HB ಬ್ಲಾವಾಟ್ಸ್ಕಿ ಅನ್ನೋದೇ ಆ ಗಂಡನ ಮನೆಯ ಒಂದು ವಂಶದ ಹೆಸರು ಬಂದಿರುತ್ತೆ. ಎಷ್ಟೆಲ್ಲ ರೀತಿಯಲ್ಲಿ ಆಕೆ ಸ್ವೀಕಾರ ಮಾಡಿದ್ರು ಅವಳಿಗೇನು ವಿವಾಹದ ಅಗತ್ಯ ಇರಲಿಲ್ಲ. ಆದರೂ ಆಕೆಯ ಋಣ ಸಂಬಂಧ ಇತ್ತು. ಋಣದ ಒಂದು ಸಂಬಂಧವನ್ನು ತೀರಿಸೋದಕ್ಕೋಸ್ಕರ ಒಪ್ಕೊಂಡು ಮದುವೆ ಆಗ್ತಾಳೆ. ಆದರೆ ಬಹಳ ಕಾಲ ಅದು ಇರೋದಿಲ್ಲ. ಅವರ ನಿರ್ಧಾರ, ಅವರ ನಿಜವಾದಂತಹ ನಿಯಮಗಳು ಸುಮಾರು ನೋಡಿ, ಆ ರಷ್ಯಾದ ಕ್ರೈಸ್ತ ಕಮ್ಯುನಿಟಿಯಲ್ಲಿ ಸುಮಾರು ಒಂದು 10 ವರ್ಷಗಳ ಕಾಲನಾದರೂ ನಿನ್ನ ಜೊತೆಯಲ್ಲಿದ್ದರೆ ಮಾತ್ರ ಡೈವರ್ಸ್, ವಿಚ್ಛೇದನಕ್ಕೆ ಅನುಮತಿ ಅಂತ ಇರ್ತದೆ. ಆದರೆ ಆಕೆ ಅಲ್ಲಿವರೆಗೂ ಕೂಡ ಕಾಯಬೇಕಾಗತ್ತೆ. ನಿಜವಾದಂಥ ಬ್ಲಾವಾಟ್ಸ್ಕಿಯ ಸಂಪರ್ಕದಲ್ಲಿ ಅವಳಿಗೆ ನಿಜ ಏನೂ ಕೂಡ ಸುಖದ ದಿನಗಳು ಕಳೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಅದಕ್ಕೂ ಹಿಂದೆ ಹೋದಾಗ ತಾಯಿಯನ್ನು ಕಳ್ಕೊಂಡ್ಬಿಡ್ತಾಳೆ ಬೇಗ. ತಾಯಿಯನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ HB ಅವರ ಅಜ್ಜಿ ತಾತರ ಸಂಪರ್ಕದಲ್ಲಿ ಈಕೆ ಬೆಳೀತಾಳೆ. ಅಜ್ಜಿ ತಾತನರ ಸಂಪರ್ಕದಲ್ಲಿ ಬೆಳೆದಾಗ ತಂದೆಯ ಹೆಸರು ಪೀಟರ್ ಅಂತ ಹೇಳಿ, ಆತ ಅಶ್ವದಳದ ಒಬ್ಬ ನಾಯಕನಾಗಿ ಇರ್ತಾರೆ. ಕುದುರೆ ಸವಾರ ಅದರ ಮುಖ್ಯ ಏನು ಒಂದು ಸಮಿತಿ ದಳ ಇರುತ್ತೆ, ಅದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಹ್ಯಾಂಡ್ರನೋ ಅನ್ನೋದು ತಾಯಿಯ ಹೆಸರು ಆಕೆಗೆ, ಹೆಲೆನೋ ಹ್ಯಾಂಡ್ರನೋ ಅಂತ ಹೇಳಿ. 3 ಜನ ಹೆಣ್ಮಕ್ಕಳು HBB ಅವರ ಸಹೋದರಿಯರು. ಅದರಲ್ಲಿ 2 ಸಹೋದರಿಯರು ಹೊರಟೋಗ್ತಾರೆ. ತಂಗಿ ವೇರಾ ಅನ್ನೋಳು ಮಾತ್ರ ಕೊನೆಯ ತನಕ HB ಬ್ಲಾವಾಟ್ಸ್ಕಿಯನ್ನು ಅವರ ಪೂರ್ಣವಾದಂಥ ಜೀವನದ ಕೊನೆಯ ತನಕ ಹತ್ತಿರದಲ್ಲಿ ಇದ್ಕೊಂಡು ಅವರ ವಿಚಾರಗಳನ್ನು ಅವಳನ್ನು ಗಮನಿಸ್ತಾ ಇದ್ದಳು. ವೇರಾ ಒಬ್ಬಳೆ ತಂಗಿ ಸೋದರಿ. ಯಾವಾಗ ಈಕೆ ತಾಯಿಯ ಮನೆಯಲ್ಲೂ ಕೂಡ ಆ ಒಂದು ಪೋಷಣೆ ಸಿಗಲಿಲ್ಲ, ಅಜ್ಜಿ ತಾತನ ಮನೆಗೆ ಬರ್ತಾಳೆ, ಫ್ರಾನ್ಸ್ಗೆ ಬರ್ತಾಳೆ. ಈ 3 ರಷ್ಯಾ, ಉಕ್ರೇನ್, ಫ್ರಾನ್ಸ್, ಫ್ರೆಂಚ್, ರಷ್ಯಾ, ಜರ್ಮನ್ 3 ಪ್ರಾಂತ್ಯಗಳ ಒಂದು ಪರಿಚಯ ಆಗುತ್ತದೆ. 3 ಭಾಷೆಗಳು ಕೂಡ ಆಕೆಗೆ ಹತ್ತಿರವಾಗುತ್ತಂತೆ. 3 ಭಾಷೆಯನ್ನು ಕರಗತ ಮಾಡ್ಕೊಳ್ತಾರೆ HBB ಅವರು. ಒಂದು ಫ್ರಾನ್ಸಿನ ಕ್ರಾಂತಿ ಏನು ನಡೀತು, ಹಾಗೆ ರಷ್ಯಾ ಅವಳು ಹುಟ್ಟಿದಂಥ ಪ್ರದೇಶ, ಜರ್ಮನ್ ತಾತನ ಮನೆ, ಇಷ್ಟೂ ಪ್ರದೇಶಗಳಲ್ಲಿ 3 ಭಾಷೆಗಳನ್ನು ಕಲಿಯುವಂಥ ಅವಕಾಶ HBBಗೆ ದೊರೆಯುತ್ತೆ. HBB ಮೇಲೆ ಹೆಚ್ಚು ಪ್ರಭಾವ ಬೀರಿದ್ದೆ ಫ್ರೆಂಚ್ ಭಾಷೆ ಮತ್ತು ಫ್ರಾನ್ಸ್ನ ಕ್ರಾಂತಿ. ಇದು ಕ್ರಾಂತಿನೇ, ರೆವಲ್ಯೂಷನ್ನೇ ಆಗಿಬಿಡುತ್ತೆ. ಫ್ರಾನ್ಸಿನ ಕ್ರಾಂತಿ ಅಂತ ನಾವು ಕೇಳಿದ್ದೀವಿ. ರೆವಲ್ಯೂಷನ್, ರಷ್ಯಾ ಕ್ರಾಂತಿ, ಫ್ರೆಂಚ್ ಕ್ರಾಂತಿ ಇವೆಲ್ಲ ಕೂಡ ಇತಿಹಾಸದಲ್ಲಿ ಒಂದು ದಾಖಲೆ ಆಗಿರುವಂಥ ಸಂದರ್ಭ.
ಕ್ರಾಂತಿಕಾರಿಯಾಗಲಿಕ್ಕೆ ಫ್ರಾನ್ಸ್ ಕ್ರಾಂತಿಯೂ ಕೂಡ ಇವಳ ಮೇಲೆ ಪ್ರಭಾವ ಬೀರುತ್ತಂತೆ. ಇಷ್ಟೊಂದು ದಿಟ್ಟ ಹೆಜ್ಜೆ ಮುಂದೆ ಇಡಲಿಕ್ಕೆ, ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ, ತನ್ನ ಗಂಡನನ್ನು ತ್ಯಜಿಸೋದಕ್ಕೆ, ತನ್ನ ನಿಜವಾದ ವೈಯಕ್ತಿಕ ಆಸೆಗಳನ್ನು ಬಿಟ್ಟು ಇಡೀ ಮಾನವ ಕೋಟಿಗಾಗಿ ಸಿದ್ಧವಾಗಲಿಕ್ಕೆ ಕ್ರಾಂತಿಕಾರಿಕ ಮನೋಭಾವ ಇರಬೇಕು. ದೃಢ ನಿರ್ಧಾರ ಅಂತೀವಿ, ಕ್ರಾಂತಿಕಾರಿಕ ರೆವಲ್ಯೂಷನರಿ, ಸಾಮಾನ್ಯ ನಿರ್ಧಾರ ಅಲ್ಲ. ನಾವು ಬಿಡೋಂದ್ರೆ ಬಿಡ್ತೀವಾ, ಅಯ್ಯೋ ಇಲ್ಲಪ್ಪ ಮುಂದೆ ಹೆಂಗೋ, ಮುಂದಿನ ಭವಿಷ್ಯ ಹೆಂಗೋ, ಈ ಭವಿಷ್ಯಕ್ಕೆ ತಗಲಾಕೊಳ್ತೀವಿ. ಆ ಹಿನ್ನೆಲೆಯಲ್ಲಿ ನಾವು ಇನ್ನೂ ಕೂಡ ಏನಾಗಿದ್ದೀವಿ, ನಿಜವಾದಂಥ ಅಜ್ಞಾನದಲ್ಲೇ ನಾವು ಸಿಗಾಕ್ಕೊಂಡು ತೊಳ್ಳಾಟವನ್ನು ಮಾಡ್ತಾಯಿದ್ವಿ. ಆದರೆ ಈಕೆಗೆ ಸುಮಾರು 3 ಭಾಷೆಗಳ ಮುಖ್ಯವಾಗಿ ಫ್ರಾನ್ಸ್ನ ಭಾಷೆ ಆಕೆಯ ಮೇಲೆ ಕ್ರಾಂತಿ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಚಿಕ್ಕಂದಿನಿಂದನೂ ಕೂಡ ಬಹಳ ಒಂದು ರೀತಿಯಲ್ಲಿ ಗಂಡು ಬೀರಿ ಅಂತ ಹೇಳ್ಬೋದು, ಸಾಮಾನ್ಯವಾದ ಗಡಸು ಭಾಷೆಯಲ್ಲಿ. ಹಾಗೆ ಇದ್ದಂಥವಳಂತವಳು, ದಿಟ್ಟತನದಿಂದ ಬೆಳೆದಂಥವಳು, ಯಾವುದಕ್ಕೂ ಮೊರೆ ಮಾಡ್ತಾ ಇರಲಿಲ್ಲ, ಹೆದರ್ತಾ ಇರಲಿಲ್ಲ, ದೃಢಕಾಯವಾದಂಥವಳು. ನಿಜವಾದಂಥ ಅವಳಿಗೆ ಯಾವ ವಿಚಾರವಾಗಲಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ವಸ್ತುಗಳು, ರೂಪಗಳ ಅಂತರಂಗಿಕವಾದ ಒಂದು ತಿಳಿಯುವಂಥ ಒಂದು ಗಾಢ ಗುಪ್ತ ಶಕ್ತಿ ಅವಳಿಗೆ ಕರಗತವಾಗಿತ್ತಂತೆ. ಯಾವುದಾದ್ರು ವಸ್ತುಗಳನ್ನು ನೋಡಿದ ತಕ್ಷಣ ಅದರಲ್ಲಿ ಏನೋ ಒಂದು ಪವರ್ ಇದೆ ಅನ್ನೋದನ್ನು ಗ್ರಹಿಸುವ ಶಕ್ತಿ ಇತ್ತು. ಪ್ರಕೃತಿಯಲ್ಲಿ ಶಕ್ತಿಗಳು ಹೇಗಿದೆ ಅನ್ನೋದನ್ನು ಹಿಂದೆ ಪರಿಚಯ ಮಾಡಿದ್ರು ಜಗದೀಶರು. ಹಾಗೆ ಇವೆಲ್ಲವನ್ನು ಕೂಡ ಟಿಬೇಟ್ಗೆ ಹೋಗಿ ಅವರು ಕಲಿತಾರೆ. ಸನಾತನವಾದಂಥ ರಹಸ್ಯ ವಿದ್ಯೆಗಳನ್ನು ಅವರು ಕಲಿತಾರೆ. ಆ ಎಲ್ಲವನ್ನೂ ಕಲಿತು ಆಕೆ ತನ್ನ ಸಾಮರ್ಥ್ಯಗಳನ್ನು ಹೆಚ್ಚು ಮಾಡಿಕೊಳ್ತಾರೆ. ನಿದ್ರೆಯಲ್ಲಿ ಕಾಮಲೋಕದಲ್ಲಿ ವಿಹರಿಸುವಂಥವರ ಜೊತೆ ಸಂಪರ್ಕವನ್ನು ಮಾಡಿ ಅವರ ಭಾವನೆಗಳನ್ನು ಅಧ್ಯಯನ ಮಾಡ್ತಿದ್ರಂತೆ. HPB ಸಾಮಾನ್ಯರಲ್ಲ, ಕ್ರಾಂತಿಕಾರಿ ಮಹಿಳೆ ಅಂತ ಹೇಳ್ತಿರೋದು. ಕಾಮಲೋಕಕ್ಕೆ ಹೋಗಿ ವ್ಯಕ್ತಿಯನ್ನು ನೋಡಿದ ತಕ್ಷಣ ಆತನಿಗೆ ಯಾವ ಭಾವನೆಗಳಿದೆ, ಯಾವ ಭಯ ಇದೆ, ಯಾವಾಗ ನೀನು ಮರಣವನ್ನು ಅಪ್ತೀಯ ಅಂತ ಹೇಳಿ ಸಂಭಾಷಣೆಯನ್ನು ಮಾಡ್ತಾ ಇದ್ರಂತೆ. ಆ ಗಹನವಾದ ಗ್ರಹಿಕೆ ಸುಮ್ಮನೆ ಬರೋದಿಲ್ಲ. ಅಂಥ ಒಂದು ನಿಶ್ಚಲವಾದಂಥ ಛಲವಾದಿ ಆಕೆ. ಈಕೆಯನ್ನು ಮಹಾತ್ಮರು ಸದಾ ಕೂಡ ತಮ್ಮ ನೆರಳಿನಲ್ಲೇ ಆಕೆಯನ್ನು ಕಾಣ್ತಾ ಇರ್ತಾರೆ. ಸುಮಾರು ಬಾರಿ ಆಕೆಯನ್ನು ರಕ್ಷಣೆ ಮಾಡ್ತಾರಂತೆ HPBಯನ್ನು. ಎಂತಹ ಒಂದು ಸಂದರ್ಭ ಅಂತ ಹೇಳಿದ್ರೆ, ಅವ್ರದ್ದು ರಾಜಮನೆತನದ ಕುಟುಂಬ, ತಂದೆಯ ಮನೆ ಕಡೆಯಲ್ಲಿ ರಾಜಮನೆತನದಲ್ಲಿ ಒಂದು ಗುಪ್ತ ಕೊಠಡಿ ಅಂತ ಇರ್ತದಂತೆ. ರಹಸ್ಯವಾದಂಥ ಕೊಠಡಿ ಇರ್ತದೆ. ಆ ರಹಸ್ಯವಾದಂಥ ರೀತಿಯ ಫೋಟೋಗಳನ್ನು ಹಾಕಿರ್ತಾರೆ, ಅದರ ಮೇಲೆ ಸ್ಕ್ರೀನ್ಗಳನ್ನು ಹಾಕಿರ್ತಾರೆ. ಅದನ್ನು ಯಾರೂ ಕೂಡ ಮುಟ್ಟಬಾರ್ದು ಅನ್ನೋದು ಒಂದು ಇರುತ್ತೆ ಅವರಲ್ಲಿ ನಿಯಮ. ಆದರೂ ಕೂಡ ಎಷ್ಟು ಇವಳಿಗೆ ಹಠ, ಕುತೂಹಲ ಇತ್ತು ಅಂತ ಹೇಳಿದ್ರೆ ಆ ಧೂಳನ್ನು ತೆಗಿಯೋಕ್ಕೆ ಆ ಕೊಠಡಿಗೆ ಹೋಗೋದು, ಏನಿದೆ ಈ ಫೋಟೋದಲ್ಲಿ, ಏನಿದೆ ಇದು ಅಂತ ಹೇಳಿ ಕುತೂಹಲದಿಂದ ಆ ಒಂದು ಫೋಟೋವನ್ನು ಒರೆಸೋದಕ್ಕೆ ಅಂತ ಹೋಗಿ ನೋಡ್ತಾ ಇತ್ತು. ಒಮ್ಮೆ ಹೀಗೆ ಆ ಕೊಠಡಿಯಲ್ಲಿ ಧೂಳನ್ನು ಸ್ವಚ್ಛ ಮಾಡಬೇಕಾದ್ರೆ ಆಕೆ ಬಿದ್ದು ಹೋಗ್ಬಿಡ್ತಾಳೆ. ಬಿದ್ದೋದಂಥ ಸಂದರ್ಭದಲ್ಲಿ ಬರ್ತಾರೆ ಮಹಾತ್ಮರು, ಸಹಾಯಕ್ಕೆ ಬರ್ತಾರಂತೆ. ಮಹಾತ್ಮರು ಸಹಾಯಕ್ಕೆ ಬಂದು ಆಕೆಯನ್ನು ರಕ್ಷಣೆ ಮಾಡ್ತಾರಂತೆ. ಇಡೀ ದೇಹಕ್ಕೆ ಘಾತ ಆಗುತ್ತೆ. ಅಂಥ ಸಂದರ್ಭದಲ್ಲಿ ರಕ್ಷಣೆ ಮಾಡ್ತಾರೆ. ಮತ್ತೊಂದು ಸಂದರ್ಭದಲ್ಲಿ ಕುದುರೆ ಸವಾರಿಯನ್ನು ಮಾಡಬೇಕು ಅನ್ನೋದು ಒಂದು ಹುಚ್ಚಿತ್ತು. ಕುದುರೆ ಸವಾರಿಯನ್ನು ಮಾಡ್ತಿದ್ಲು, ಪಿಯಾನವನ್ನು ನುಡಿಸ್ತಾ ಇದ್ದರು, ಎಲ್ಲದರ ಒಂದು ಗುಣಗಳನ್ನು ಆಕೆ ಪ್ರತಿಭೆಯನ್ನು ಪಡೆದಿದ್ರು. ಒಮ್ಮೆ ಹೀಗೆ ಕುದುರೆ ಸವಾರಿಯನ್ನು ಮಾಡಬೇಕಾದ್ರೆ ಕುದುರೆ ಅಡ್ಡಾದಿಡ್ಡಿಯಾಗಿ ಓಡಿ ಕುದುರೆಯಿಂದ ಆಕೆ ಪೂರ್ಣವಾಗಿ ಅವಳ ದೇಹ ಬಿದ್ದು ಹೋಗುತ್ತಂತೆ. ಹೇಗೆ ಬಿದ್ದು ಹೋಗುತ್ತೆ ಅಂದರೆ ಪೂರ್ಣವಾಗಿ ಅವಳ ಕಾಲು ಕೈ ನೇತಾಡ್ತಿರುತ್ತಂತೆ, ಬೆನ್ನು ಕೂಡ ನೇತಾಡ್ತಿರುತ್ತಂತೆ. ಅವಳು ಇನ್ನೇನು ಪೂರ್ಣವಾಗಿದ್ದು ಈ ಶರೀರವನ್ನು ಪ್ರಾಣ ತತ್ತುಬಿಟ್ಲು ಅನ್ನೋಂಥ ಸಂದರ್ಭದಲ್ಲಿ ಮಹಾತ್ಮರು ಆಕೆಗೆ ರಕ್ಷಣೆ ಕೊಡ್ತಾರಂತೆ. ಇದು ನೋಡಿ ಆಕೆಯನ್ನು ಹೇಗೆ ಗಮನಿಸ್ತಾ ಇರ್ತಾರೆ ಅನ್ನೋದು ಮುಖ್ಯ. ಬೆಳೆದ ನಿಸ್ವಾರ್ಥಯುತವಾದ ಪರಿಶುದ್ಧವಾದ ಪ್ರಾಮಾಣಿಕವಾದ ವ್ಯಕ್ತಿಗಳನ್ನು 6ನೇ ಮಹಾವಂಶಕ್ಕೆ ಇವತ್ತು ಗುರುತಿಸ್ತಾ ಇದ್ದಾರೆ ಅನ್ನೋದು ನಮ್ಮಲ್ಲಿ ಬಹಳಷ್ಟು ಕೂಡ ಇವತ್ತು ತಿಳಿಸ್ತಾ ಇದೆ. ಹಾಗೆ ಆಕೆಯನ್ನು ಸುಮಾರು ಕಾಲ ಅವರನ್ನು ಮಹಾತ್ಮರು ಗಮನಿಸ್ತಾನೇ ಬಂದಿದ್ದಾರೆ, ರಕ್ಷಣೆಯನ್ನು ಮಾತಾಡಿಸ್ತಾನೆ ಬಂದಿದ್ದಾರೆ. ಅವಳ ಶರೀರ ನೇತಾಡುವ ಸಂದರ್ಭದಲ್ಲೂ ಕೂಡ ಆಕೆಯನ್ನು ರಕ್ಷಣೆ ಮಾಡಿ ಅವಳ ಶರೀರವನ್ನು ನಿಜವಾಗ್ಲೂ ಪಾರು ಮಾಡ್ತಾರೆ.
ವಿಚ್ಛೇದನವನ್ನು ತೆಗೆದುಕೊಳ್ತಾರೆ, ಮನೆ ಬಿಟ್ಟು ರಷ್ಯಾಗೆ ಹೊರಡ್ತಾರೆ. ಎಲ್ಲ ಕಡೆ ನಿಜವಾಗ್ಲೂ ಕೂಡ ಅವಮಾನಗಳು, ನೋವುಗಳು, ಅಸಹಾಯಕತೆ ಇವಿಷ್ಟು ಕೂಡ ಈ ಧೀರ ಮಹಿಳೆ ಅನುಭವಿಸ್ಬೇಕಾಗುತ್ತೆ. ಏಕೆಂದರೆ ಬೆಸೆಂಟ್ರು ಕೂಡ ಹೀಗೆ ಮದುವೆ ಆಗ್ತಾರೆ. ಫ್ರ್ಯಾಂಕ್ ಬೆಸೆಂಟ್ನ ಆ ಕ್ರೈಸ್ತ ಧರ್ಮದ ವಿಚಾರಗಳಲ್ಲೂ ಕೂಡ ಅವರು ವಿಚಲಿತ ಆಗ್ತಾರೆ, ಒಪ್ಪಿಗೆ ಆಗೋದಿಲ್ಲ, ತನ್ನ ಮಕ್ಕಳಿಗೂ ನೋವು ಬರುತ್ತೆ. ಆದರೆ ಆ ಬೆಸೆಂಟ್ರಿಗೆ ಈ ಬ್ಲಾವಾಟ್ಸ್ಕಿ ಅವರ ಸೀಕ್ರೆಟ್ ಡಾಕ್ಟ್ರಿನ್ ಓದಿದ ತಕ್ಷಣ ನಿಜವಾದ ಆಧ್ಯಾತ್ಮದ ಪುಳಕ ಅವರಿಗೆ ಉಂಟಾಯಿತು. ಆಧ್ಯಾತ್ಮದ ಸಂಪರ್ಕ ಬರಲಿಕ್ಕೆ ಮೂಲ ಕಾರಣ HBB ಅಂತ ಬೆಸೆಂಟ್ರು ಹೇಳ್ತಾರೆ. ಅವಳ ಎಲ್ಲವಕ್ಕೂ ಪೂರ್ಣ ಉತ್ತರ ದೊರೆಯುತ್ತಂತೆ. ಎಲ್ಲ ಏನು ಸಮಸ್ಯೆಗಳಿಂದ ಅನುಭವಿಸ್ತಾ ಇದ್ರೋ ಬೆಸೆಂಟ್ರು, ಅದು ಎಲ್ಲವಕ್ಕೂ ಕೂಡ ಈ ಬ್ಲಾವಾಟ್ಸ್ಕಿ ಅವರ ಸೀಕ್ರೆಟ್ ಡಾಕ್ಟ್ರಿನ ಮುಖಾಂತರ ಅವರಿಗೆ ಉತ್ತರ ಸಿಗುತ್ತದೆ. ಈಗ ನಾವು ಯಾಕೆ ಇವರು ಪರಿಚಯ ಮಾಡ್ಕೋಬೇಕು ಅನಿಸುತ್ತೆ ನಮಗೆಲ್ಲ ಅಲ್ವಾ? ನಾವು ಯಾವ ಮಟ್ಟದಲ್ಲಿದ್ದೀವಿ, ಹೇಗೆ ಅವಳು ಸಿದ್ಧವಾಗಿತ್ತು, ಅವಳ ದೇಹ, ಅವಳ ಶರೀರ ಹೇಗೆ ಬೆಳೀತಾ ಇತ್ತು, ಹೇಗೆ ಅವಳ ನಿಜವಾದಂಥ ಮನೋಶರೀರಗಳು ದೃಢವಾಗಿತ್ತು, ಇವಳು ಏನು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇತ್ತು, ಇದೇ ನಾವು ಈ ಹುಟ್ಟಿದ ಸಂದರ್ಭದಲ್ಲಿ ಕಲಿಬೇಕಾದಂಥ ಮೌಲ್ಯಗಳು. ನಾವು ಸುಮಾರು 35 ವರ್ಷ, 37 ವರ್ಷ, 38 ವರ್ಷ ಥಿಯಾಸಫಿಕಲ್ ಸೊಸೈಟಿಯ ಮೆಂಬರ್ ಅಂಥೇಳಿ ನಂಬರ್ ಆಗೋದು ಬೇಡ. ನಾವು ಅವರ ಜೀವನ ತತ್ವಗಳನ್ನು ಇಂಥ ದಾರುಣ ಸಂದರ್ಭದಲ್ಲಿ ಹೇಗೆ ನಿರ್ಧಾರಗಳು ತಗೊಳ್ತೀವಿ ನಾವು ಅನ್ನೋದು ಮುಖ್ಯ. ನಾವು ಫಸ್ಟ್ ಪ್ರಿಫರೆನ್ಸ್ ಮಾಡೋದೇನು, ನನ್ನ ರಕ್ಷಣೆ, ಸ್ವಾರ್ಥದ ರಕ್ಷಣೆಯನ್ನು ಮಾಡ್ತೀವಿ. ಆದರೆ ಈ ಯಾವ ಮೋಹಕ್ಕೂ ಬೆಳೆದೆ ಆಕೆ ನಿರ್ಧಾರ ತಗೊಂಡಿದ್ದು ಏನಕ್ಕೆ? ಲೋಕ ಕಲ್ಯಾಣಕ್ಕಾಗಿ. ಅಂಥ ಆಕೆ ಇಷ್ಟೆಲ್ಲ ನಿರ್ಧಾರಗಳನ್ನು, ವಿಚ್ಛೇದನವನ್ನು, ಅವಮಾನವನ್ನು ಪಡ್ಕೊಂಡು ರಷ್ಯಾದಲ್ಲಿ ಹೋಗಿ ಸಾಕಷ್ಟು ಕೂಡ ಏಕಾಂಗಿಯಾಗಿ ಸ್ವಾಭಿಮಾನಿಯಾಗಿ ಕೆಲಸವನ್ನು ಮಾಡ್ತಾರೆ. ಹೇಳಿದ್ರಲ್ಲ, ಕಸೂತಿ ಕೆಲಸವನ್ನು ಮಾಡ್ತಾರೆ, ಟೋಪಿಗಳನ್ನು ಹಾಕಿ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡ್ತಾರೆ. ಅವರ ಮನೆಯ ಕುಟುಂಬಕ್ಕೂ ಕೂಡ ಏನನ್ನು ಕೂಡ ಅವರು ಕೇಳ್ತಿರಲಿಲ್ಲ. ಅಂಥ ಸ್ವಾಭಿಮಾನಿಯು ವೇರಾಗಿ ಎಲ್ಲ ಗೊತ್ತಿತ್ತು ತಂಗಿಗೆ. ಆಮೇಲೆ ಹೇಗೋ ಅವಳಿಗೆ ಸಹಾಯವನ್ನು ಮಾಡ್ತಾರೆ ಅನ್ನೋದು ಕೂಡ ಬರುತ್ತೆ. ಆದರೆ ಇಲ್ಲಿ ನಾವು ಏನನ್ನು ಅವರಿಂದ ತಿಳ್ಕೊಬೋದು ಅಂದರೆ, ಅವರು ಹೇಳುವಂಥದ್ದು ಹಳೆಯ ಸನಾತನ ವಿಧಿಯನ್ನು ಹೊಸ ಪ್ರಪಂಚಕ್ಕೆ ನೋಡಿದರು. ಓಲ್ಡ್ ವೈಲ್ಡ್ ಇನ್ ನ್ಯೂ ಬಾಟಲ್ ಅಂತ ಹೇಳಿ ಹಳೆಯ ಸನಾತನ ವಿದ್ಯೆಗಳನ್ನು ನಮಗೆ ಪುನಃ ಮನನ ಮಾಡಿಕೊಟ್ರು. ಇಷ್ಟು ಭವ್ಯವಾದ ದಿವ್ಯವಾದ ಶಕ್ತಿಗಳು ಈ ಪ್ರಪಂಚದಲ್ಲಿ ಇದೆ. ಅವರು ಒಂದೊಂದು ಪುಸ್ತಕವನ್ನು ನಾವು ನೋಡ್ತಾ ಹೋದರೆ ನಿಜವಾಗ್ಲೂ ನಾವು ಇನ್ನೂ ಎಷ್ಟು ಅದನ್ನು ಅಳವಡಿಸ್ಕೊಳಕ್ಕೆ ಹೋಗೋದಿರಲಿ, ಅಧ್ಯಯನ ಮಾಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಬೇಕಾಗುತ್ತೆ. ಗುಪ್ತ ವಿದ್ಯಾನುಷ್ಠಾನ ಸಾಧಕರು ಅನುಸರಿಸಬೇಕಾದಂಥ ಚಿಕ್ಕ ಪುಸ್ತಕವೇ ಸಾಕಷ್ಟು ಸಮಯ ಬೇಕಾಗುತ್ತೆ. ಅದೇ ಅವರ ಕೊಡುಗೆ. ಅವರು ಕೊಟ್ಟಿರುವಂಥ ಅವರ ಪುಸ್ತಕಗಳಿದೆಯಲ್ಲ, ಅವರ ಜ್ಞಾನ ದೇಣಿಗೆಗಳು ಅಂತ ಹೇಳ್ಬೋದು. ಅವೆಲ್ಲವೂ ಕೂಡ ನಿಜವಾದ ಆತ್ಮಜ್ಞಾನದ ಮುಖಗಳು. ಹೊಸ ಬಾಟಲ್ನ ಮುಖಾಂತರ, ಯಾವುದು ಬಾಟಲ್ ಇವತ್ತು? ಥಿಯಾಸಫಿಕಲ್ ಸೊಸೈಟಿ ಅನ್ನುವುದರ ಮುಖಾಂತರ ಹಳೆಯ ಸನಾತನ ವಿದ್ಯೆಯನ್ನು ಆಕೆ ತಿಳಿಸ್ಕೊಳ್ತಾ ಬಂದು. ಯಾವುದರ ಮುಖಾಂತರ? ತಾನು ಈ ಗ್ರಂಥಗಳನ್ನು ಕೊಡುವುದರ ಮುಖಾಂತರ. ಆ ಯಾವ್ಯಾವ ಗ್ರಂಥಗಳನ್ನು ಆಕೆ ಏನೆಲ್ಲ ಕೊಡ್ತಾರೆ ಅಂತ ಆಮೇಲೆ ಅಧ್ಯಯನ ಮಾಡೋಣ. ಆಮೇಲೆ ಆಕೆ ಏನೆಲ್ಲ ಸಂಪಾದನೆ ಮಾಡಲು ಇದಕ್ಕೆ ಮುಂಚೆ ಅಂತ ಹೇಳಿದ್ರೆ 1855ರಲ್ಲಿ ಕಾಶ್ಮೀರಕ್ಕೆ ಹೋಗಿ ಬೌದ್ಧ ದೇವಾಲಯಗಳಲ್ಲಿ ನಡೆಯುವಂಥ ಚಮತ್ಕಾರಗಳನ್ನು ಅಧ್ಯಯನ ಮಾಡ್ತಾರಂತೆ. ಎಲ್ಲೆಲ್ಲಿ ರಹಸ್ಯ ವಿದ್ಯೆಗಳು ನಡೀತಾ ಇರ್ತದೋ ಅವೆಲ್ಲವನ್ನೂ ಕೂಡ ತನ್ನ ಕರಗತ ಮಾಡ್ಕೋತಾರೆ. ಈ ಹೇಗೆ ಇವರು ಹೇಳೋದಲ್ಲ, ಕಾಮ ಶರೀರಗಳಿಗೆ ಭೇಟಿ ಕೊಟ್ಟು ಸಂಭಾಷಣೆ ಮಾಡ್ತಿದ್ದು ಹೇಗೆ ಬಂತು ಇವರಿಗೆಲ್ಲ ಅಂತ ಹೇಳಿದ್ರೆ, ಈ ಎಲ್ಲ ಗುಪ್ತ ಶಕ್ತಿಗಳನ್ನು ಅಧ್ಯಯನ ಮಾಡ್ತಾರೆ, ತನ್ನ ಸ್ವಾಧೀನ ಮಾಡ್ಕೊಳ್ತಾರೆ. ಮನಃಶಕ್ತಿ ಸ್ವಾಧೀನವನ್ನು ಮಾಡ್ಕೊಳ್ತಾಳೆ ತಾನು. ಈ ಒಂದು ಪ್ರಕೃತಿಯಲ್ಲಿ ಅಡಗಿರುವಂಥ ಗುಪ್ತ ಶಕ್ತಿಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾರೆ. ಈ ಎಲ್ಲವನ್ನು ಪ್ರಯೋಗ ಮಾಡ್ತಾರೆ. ಹಾಗೆ ಪ್ರಚುರ ಪಡಿಸ್ತಾರೆ ಗ್ರಂಥಗಳ ಮುಖಾಂತರ. ಪ್ರಕೃತಿಯಲ್ಲಿ ಏನೇನು ಅಡಗಿದೆಯೋ ಆ ಶಕ್ತಿಗಳನ್ನೆಲ್ಲ ತಮ್ಮ ಮನಸ್ಸಿನಲ್ಲಿ ಮನಸ್ವಾಧೀನ ಮೈಗೂಡಿಸ್ಕೊಳ್ತಾ ಹೋಗ್ತಾರೆ. ಹಾಗೆ
ಅದೊಂದು ಪ್ರಯೋಗವನ್ನು ಮಾಡ್ತಾ ಹೋಗ್ತಾರೆ. ಯಾರ್ಯಾರು ಅವರ ಹತ್ತಿರ ಹೋಗ್ತಿದ್ರೋ, ಯಾರ್ಯಾರು ಅಸಹಾಯಕರಾಗಿ ಹೋಗ್ತಿದ್ರೋ ಅವ್ರಿಗೆಲ್ರಿಗೂ ಔಷಧಿಗಳನ್ನು ಕೊಡುವುದರ ಮುಖಾಂತರ ರೋಗಗಳನ್ನು ಶಮನ ಮಾಡುವಂಥ ಕೆಲಸ ಶಕ್ತಿ ಅವರಿಗೆ ಆ್ಯಸ್ ಎ ಡಾಕ್ಟರ್. ಆ್ಯಸ್ ಎ ಡಾಕ್ಟರ್ ಅಂದರೆ ಡಾಕ್ಟರ್ ಪದವಿನೇ ಓದಬೇಕು ಅಂತೇನಿಲ್ಲ. ಈಕೆ ಏನು ರಹಸ್ಯ ಆಧ್ಯಾತ್ಮಿಕ ಶಕ್ತಿಗಳನ್ನು ಹೊಂದಿದ್ಲೋ ಆ ಮಾನಸಿಕವಾದಂಥ ರೀತಿಯ ಶಕ್ತಿಗಳನ್ನು ರವಾನಿಸುವುದರ ಮುಖಾಂತರ ರೋಗಗಳನ್ನು ಶಮನ ಮಾಡುವಂಥ ಕಲೆ ಈಕೆಗೆ ಗೊತ್ತಿತ್ತು. ಎಲ್ಲೆಲ್ಲಿ ಮಹಾತ್ಮರ ಯಾವ ಕ್ಷಣದಲ್ಲಿ ಆರ್ಡರ್ ಮಾಡ್ತಾರೋ ತಕ್ಷಣ ಅವರ ಆದೇಶದಂತೆ ಹೋಗಿ ಗುಪ್ತ ಶಕ್ತಿಗಳನ್ನು ಕಲಿತಾರಂತೆ. ಇಲ್ಲಿ ಬರ್ತೀನಿ ಅಂತೀವಿ, ಯಾರಾದರೂ ನೀವು ಇವತ್ತೊಂದು ದಿವಸ ಬನ್ನಿ, ಇವತ್ತಿಷ್ಟು ನಡೀತದೆ ಅಂತ ಹೇಳಿ ನಾವು ಹೋಗಿ ಒಂದು ಪಾಂಪ್ಲೆಟ್ ಕೊಡಿದ್ರೆ, ಸರ್ ಇವತ್ತೇನೋ ಒಂದು ಅರ್ಜೆಂಟ್ ಮದುವೆ ಇದೆ, ನೋಡೋಣ ಇನ್ನೊಂದು ದಿವಸ ಹೆಂಗೂ ನಡೀತಾ ಇರುತ್ತಲ್ಲ ನಿಮ್ಮ ಸಂಸ್ಥೆಯಲ್ಲಿ, ಬರ್ತೀವಿ ಅಂತೀವಿ. ಪೋಸ್ಟ್ಪೋನ್ ಮಾಡಿದಷ್ಟು ಕೂಡ ನಾವು ಎಲ್ಲಿ ಉಳ್ಕೋತೀವಿ? ಹೊರಾಂಗಣದ ಕೆಳೆಯ ಮೆಟ್ಟಲಿನಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ಗರ್ಭಗುಡಿ ಎಲ್ಲಿದೆ? ಬೆಸೆಂಟ್ರ್ ಕೊಡೋದು ಹೊರಾಂಗಣ. ಆ ಪ್ರಪಾತದಲ್ಲಿ ನಿಂತ್ಕೊಳ್ಬೇಕಾಗತ್ತೆ ಸಾಲುಗಟ್ಟಿ ನಾವು. ಹಾಗಾಗಿ ನಿಜವಾದಂಥ ಆಕೆಯ ನಿರ್ಧಾರಗಳು ಹೇಗಿತ್ತು, ಏನು ಮಹಾತ್ಮರು ಹೇಳ್ತಾರೆ, ರೈಟ್ ನಾನು ಹೊರಡ್ತೀನಿ ಅಂತೇಳಿ ಹೊರಡು. ಎಂತಹ ಗುಪ್ತ ಶಕ್ತಿಗಳನ್ನು ಅವರು ಬದಲಾಯಿಸುವಂಥದ್ದು, ಪ್ರಕೃತಿ ಶಕ್ತಿಗಳನ್ನು ಅಂತ ಹೇಳಿದ್ರಲ್ಲ, ಇವತ್ತಿರುವಂಥ ಗುಪ್ತ ವಿದ್ಯೆಗಳಿದೆಯಲ್ಲ, ಅಣಿಮ ಮಹಿಮ ಗರಿಮ, ಏನು ಇವತ್ತು ಪುರೋಹಿತ ಶಾಹಿಗಳು ಮಾಡ್ತಾರೋ ನಮ್ಮನ್ನು, ಈ ಎಲ್ಲವನ್ನು ಕೂಡ ಅವರು ಟಿಬೆಟಿಗೆ ಹೋಗಿ ಕಾಶ್ಮೀರಕ್ಕೆ ಹೋಗಿ ಗುರು ಶಿಷ್ಯನ ಸಂಬಂಧ ಹೇಗಿರಬೇಕು ಅಂತ ಅಧ್ಯಯನ ಮಾಡ್ತಾರಂತೆ. ಗುರುವನ್ನು ನಾನು ನನ್ನ ಹತ್ತಿರ ತೆಗೆದುಕೊಳ್ಬೇಕು, ಗುರುವಿನ ಆಶೀರ್ವಾದಗಳು ನನಗೆ ಬರಬೇಕು, ಶಿಷ್ಯ ಯಾವ ಹಂತದಲ್ಲಿ ಆತ ಬೆಳಿಬೇಕಾಗುತ್ತದೆ ನಮಗೆ ಗೊತ್ತಿದೆ. ಗುರು ಶಿಷ್ಯ ಪರಂಪರೆ ಗುರುಗಳು ಮತ್ತು ಯೋಗ ಪಥದಲ್ಲಿ ಓದಿದ್ವಿ. ಆ ಜೀವನ್ಮುಕ್ತ ಪದವಿಯನ್ನು ಹೊಂದಬೇಕಾದ್ರೆ ಶಿಷ್ಯನ ಹೋರಾಟ ಹೇಗಿರುತ್ತೆ ಅಂತೇಳಿ. ಹಾಗೆ ಇಲ್ಲಿ ಆ ಎಲ್ಲವನ್ನು ಕೂಡ ಆ ವೀಕ್ಷಣೆ ಮಾಡಿ ಆ ಕೆಲಸವನ್ನು ಶಕ್ತಿಗಳನ್ನು ಹೊಂದುವಂತಹದನ್ನು ಕರಗತ ಮಾಡ್ಕೊಳ್ತಾರೆ ಈ HPB ಅವರು. ಎಲ್ಲೆಲ್ಲಿಗೆ ಹೋಗ್ತಾರೆ? ಬರೀ ಕಾಶ್ಮೀರ, ಟಿಬೆಟು, ಚೈನಾ ಅಲ್ಲ, ಈಜಿಪ್ಟ್ ಕೂಡ ಒಂದು ನಿಜವಾದ ತತ್ವ ಶಾಸ್ತ್ರಗಳ ಪ್ರದೇಶ. ಅಲ್ಲಿ ಗುರು ಶಿಷ್ಯಗಳನ್ನು ಭೇಟಿ ಆಗ್ತಾರೆ. ಮಹಾನ್ ಐಲೇರಿಯನ್ ಗುರುಗಳಲ್ಲಿ ವಾಸವಾಗಿರ್ತಾರೆ. ಅವರು ಹೇಗೆ ಶಿಷ್ಯರ ಜೊತೆ ಸಂಭಾಷಣೆಯನ್ನು ಮಾಡ್ತಾ ಇರ್ತಾರೆ, ಹೇಗೆ ಅವರು ನಿಜವಾಗ್ಲೂ ಕೂಡ ಗಮನಿಸ್ತಾ ಇರ್ತಾರೆ, ನಾನು ಹೇಗೆ ಬೆಳಿಬೇಕು, ಈ ಎಲ್ಲವನ್ನು ಕೂಡ ಅವರು ಈಜಿಪ್ಟಿಗೆ ಹೋಗಿ ಕಲಿತಾರೆ. ಈ ಇಬ್ಬರೂ ಕೂಡ ಒಂದಲ್ಲ ಒಂದು ಸಲ ಆಲ್ಕಾಟ್ರ್ ಗೊತ್ತಾಯಿತು ಎಲ್ಲಿ ಅವರು ಒಬ್ಬ ನೌಕಾಪಡೆಯ ಸೇವಕನಾಗಿ ಇವರ ಜೊತೆ ಕೂಡಿ ಜ್ಞಾನವನ್ನು ಕೊಡ್ತಾರೆ. ನಂತರ ಅವರಿಗೆ 1877ರಲ್ಲಿ ಒಂದು ದೊಡ್ಡ ಗ್ರಂಥವನ್ನು ರಚಿಸುವಂಥ ಅವಕಾಶ ಬರುತ್ತೆ. ಅದೇ ಐಸಿಸ್ ಅನ್ವೀಲ್ಡ್ ಅಂತ ಹೇಳಿ. ಇದೇ ಅವರ ಕೊಡುಗೆಗಳು. ನನಗೆ ಕೊಟ್ಟಿರೋದು ಶೀರ್ಷಿಕೆ ಬ್ಲಾವಾಟ್ಸ್ಕಿ ಅವರ ಕೊಡುಗೆಗಳು. ಒಂದು ಸೀಕ್ರೆಟ್ ಡಾಕ್ಟ್ರಿನ್, ಆಮೇಲೆ ಅದನ್ನು ಏನೇನಿದೆ ಅನ್ನೋದನ್ನು ಸ್ವಲ್ಪ ಹೈಲೈಟ್ ಮಾಡ್ತೀನಿ. ಈಗ ಎರಡನೇದು ಐಸಿಸ್ ಅನ್ವೀಲ್ಡ್ ಅನ್ನುವಂಥ ಸರಸ್ವತಿ ಭಂಡಾರದ ಉನ್ಮೀಲನ ಅಂತ ಹೇಳಿ 10 ಅಂಶಗಳನ್ನು, ಪ್ರಕೃತಿಯ ಶಕ್ತಿಗಳನ್ನು ಹೊಂದಿರುವಂಥದ್ದು ಈ ಐಸಿಸ್ ಅನ್ವೀಲ್ಡ್. ಇದು ಗುಪ್ತ ಶಕ್ತಿಗಳನ್ನು ಹೊಂದಿರುವಂಥ ಅತಿ ಮುಖ್ಯವಾದ ಪುಸ್ತಕ ಅಂತ ಹೇಳಿ ಕರೀತಾರೆ. ಹಾಗೆ ನಿಜವಾದ 1879ರಲ್ಲಿ AP ಸಿನೆಟ್ರ ಜೊತೆ ಸೇರಿಕೊಂಡು ಒಂದು ಥಿಯಾಸಫಿಕಲ್ ಎನ್ನುವಂಥ ಒಂದು ಪತ್ರಿಕೆಯನ್ನು ಪ್ರಕಟಣೆ ಮಾಡ್ತಾರೆ. ಅದರಿಂದ ಬಂದಂಥ ಹಣವನ್ನು ತಮ್ಮ ಆ ಪತ್ರಿಕೆಯನ್ನು ಹೊರಡಿಸೋದು, ಆ ಪತ್ರಿಕೆಯಿಂದ ಬಂದಿರೋದಂತನ ತಮ್ಮ ಜೀವನ ನಿರ್ವಹಣೆ ಮಾಡೋದು. ಕೊನೆ ತನಕನೂ ಕೂಡ ಎಷ್ಟು ಸ್ವಾಭಿಮಾನಿಯಾಗಿ ಬದುಕ್ತಾಳೆ. ಇದು ನಾವು ಕಲಿಬೇಕಾದು. ಬೇಡುವಿಕೆ ಆ ಕಲಿ ಇಲ್ಲ. ಬೇಡುವಿಕೆ ಅನ್ನೋದು ಅವಳ ಕೈಯಲ್ಲಿ ಇರಲಿಲ್ಲ HPB ಅವರಿಗೆ. ನೀಡುವಿಕೆ, ಸ್ವಾಭಿಮಾನದ ಬದುಕನ್ನು ರೂಪಿಸ್ಕೊಂಡಂಥವರು ಈ HPB ಅವರು. ಥಿಯಾಸಫಿಕಲ್ ಅನ್ನುವಂಥ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಅದರಿಂದ ಬಂದಿರುವಂಥ ಹಣವನ್ನು ಸತ್ಕಾರ್ಯಗಳಿಗೆ ಬಳಕೆ ಮಾಡ್ತಾಯಿದ್ರು. ಏಕೆಂದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಅವರಿಗೆ ತೆರೆದ ಮನಸ್ಸು ಇತ್ತಂತೆ. ಈ ತೆರೆದ ಮನಸ್ಸು ಹೇಗಿತ್ತು ಅಂತ ಮಹಾತ್ಮರೇ ಹೇಳ್ತಾರೆ. ಏನು ಈ ತೆರೆದ ಮನಸ್ಸು ಅಂತ ಹೇಳಿದ್ರೆ,
ಮುಗ್ಧವಾದಂಥ ಮನಸ್ಸು, ಓಪನ್ ಮೈಂಡ್ ಅಂತ JK ಅವರು ಏನು ಕರೀತಾರೋ ಎಲ್ಲವನ್ನು ಹೇಗಿದೆಯೋ ಹಾಗೆ ನೋಡುವಂಥದ್ದು. ನಾವು ಏನು ಮಾಡ್ತೀವಿ? ಓಪನ್ ಮೈಂಡಿಂದ ನೋಡ್ತಾ ಇದ್ದೀವಾ? ಇಲ್ಲ, ಪೂರ್ವಾಗ್ರಹ ಪೀಡಿತವಾದಂಥ ಅಭಿಪ್ರಾಯಗಳಿಂದ ಮನಸ್ಸಿನಿಂದ ಒಬ್ಬ ವ್ಯಕ್ತಿಯನ್ನು, ಒಂದು ವಸ್ತುವನ್ನು, ಒಂದು ಸಂದರ್ಭವನ್ನು ಅವಲೋಕನ ಮಾಡ್ತೀವಿ. ಆಕೆ ತೆರೆದ ಮನಸ್ಸು. ತೆರೆದ ಮನಸ್ಸು ಅಂತ ಹೇಳಿದ್ರೆ ಒಂದು ಮಗುವಿನ ಮನಸ್ಸು ಅಂತ ಕರೀತಾರೆ. ಮಗುವಿನಲ್ಲಿ ಯಾವತ್ತೂ ಕೂಡ ಚಾಂಚಲ್ಯ ಇರೋದಿಲ್ಲ, ಚಾಂಚಲ್ಯದ ಸ್ವಭಾವ ಇಲ್ಲ. ಅದರ ನಗು ನೋಡಿ ಎಷ್ಟು ಸಹಜವಾಗಿರ್ತದೆ. ಸಹಜವಾದಂತಹ ರೀತಿಯ ಮನೋಭಾವ ಇವರಲ್ಲಿತ್ತು. ಎಲ್ಲವನ್ನೂ ಕೂಡ, ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾದಂಥ ದೃಷ್ಟಿಯಿಂದ ನೋಡುವಂಥ ತೆರೆದ ಮನಸ್ಸು ಇತ್ತಂತೆ. ಹಾಗಾಗಿ ಅವರು ಈ ಪ್ರಪಂಚಕ್ಕೆ ಕೊಡುಗೆಯಾಗಿ ಬಂದಂಥವ್ರು. ಸ್ವಾಮಿ ಸುಬ್ರಾಯರು, ಈ ಸುಬ್ಬಯ್ಯ ಶೆಟ್ಟಿ, ಈ ಮುತ್ತುಸ್ವಾಮಿ ಅಯ್ಯರು, ಇವರೆಲ್ಲರ ಜೊತೆ ಆಕೆ ಸಾಕಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಇವರೆಲ್ಲ ಸಾಮಾನ್ಯರಲ್ಲ. ಇವರೆಲ್ಲರ ಒಂದು ಸಂಪರ್ಕವನ್ನು ಇಟ್ಕೊಂಡು ಗುಹೆಗಳಲ್ಲಿ ಗುಪ್ತ ಶಕ್ತಿಗಳನ್ನು ಏನೇನು ಕಲಿಬೋದೋ ಎಲ್ಲವನ್ನು ಆಕೆ ಕಲಿತಾ ಬರ್ತಾರಂತೆ. ಈ ಎಲ್ಲವನ್ನು ಕಲಿತೆ ಸಹೋದರ ಭಾವದ ತತ್ವವನ್ನು ಪೂರ್ಣವಾಗಿ ಅರ್ಥಕೊಂಡು ಸಮಾನ ದೃಷ್ಟಿಯನ್ನು ಹತ್ತುವಂಥವ್ರು. ಎಷ್ಟು ಅವರ ಕೊಡುಗೆ ಇದೆ ಅಂದರೆ ಸಾಮಾನ್ಯವಾದ್ದಲ್ಲ. ಈಗ ಅವರು ಅಡಿಯಾರಿಗೆ ಬರ್ತಾರೆ, 1982ರಲ್ಲಿ ಬರ್ತಾರೆ ರಷ್ಯಾದಿಂದ. ಅಜಯ್ ಟಿ ಗಾಡ್ ಅನ್ನುವಂಥ ಈಗಿನ ಅಡಿಯಾರ್ ಅಂತ ಏನು ಕರಿತೀವಿ, 27 ಎಕರೆ ಜಮೀನನ್ನು 9,000 ರೂಪಾಯಿಗಳಿಗೆ ಖರೀದಿ ಮಾಡ್ತಾರಂತೆ. ಇವತ್ತು ಎಷ್ಟು ಮೌಲ್ಯ ಕಟ್ಬೋದು ನೀವೇ ಯೋಚನೆ ಮಾಡಿ. ಕೇವಲ 9,000ಗಳ ಮೌಲ್ಯ ಇವತ್ತು ಎಷ್ಟು ನಮಗೆ ಮೌಲ್ಯ ಬೇಡ ನಮಗೆ. ಅಷ್ಟು ಜ್ಞಾನ ನಿಧಿ ಅಡಿಯಾರ್ ಇವತ್ತು, ಜ್ಞಾನ ಗಣಿ ಅಂತ ಹೇಳ್ಬೋದು. ಅಂಥ ಮಹಾತ್ಮರ ಕ್ಷೇತ್ರ ಅಡಿಯಾರು, ಅಂತಾರಾಷ್ಟ್ರೀಯ ಕೇಂದ್ರ. ಇದನ್ನು ಪರ್ಚೇಸ್ ಮಾಡಿದೆ ಇವರ ಸಮಯದಲ್ಲಿ ಅಂತ ಹೇಳ್ತಾರೆ. ಇದೆಲ್ಲ ಕೊಡುಗೆ ಅಲ್ವಾ? ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣ ಆಗುತ್ತೆ. ಇಲ್ಲಿ ಬಂದು ಅದನ್ನು ಹುಟ್ಟು ಹಾಕಿ ಅದನ್ನು ಸ್ಥಾಪನೆ ಮಾಡಲಿಕ್ಕೂ ಇವರೇ ಕಾರಣಕರ್ತರು. ಅಂತಾರಾಷ್ಟ್ರೀಯ ಕೇಂದ್ರವನ್ನು ಪ್ರಾರಂಭ ಮಾಡಲಿಕ್ಕೂ ಇವರೇ ಕಾರಣೀಭೂತರು. 1885ರಲ್ಲೇ ಈ ಸೀಕ್ರೆಟ್ ಡಾಕ್ಟ್ರನ್ನ ಬರೀತಾರೆ. ಕೀಟು ಥಿಯಾಸಫಿ ಅಂದರೆ ನಿಜ ಸ್ವರೂಪ, ಥಿಯಾಸಫಿಯ ನಿಜ ಸ್ವರೂಪ, ಅದರ ಸತ್ಯಗಳು ಏನು, ಮೂಲಭೂತ ಸತ್ಯಗಳನ್ನು ಪರಿಚಯ ಮಾಡಿಕೊಟ್ಟು ಆಧ್ಯಾತ್ಮವನ್ನು ನಮಗೆ ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಲೂಸಿಫರ್ ಅನ್ನುವಂಥ ಮತ್ತೊಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಏನು ಲೂಸಿಫರ್ ಅಂತ ಹೇಳಿದ್ರೆ, ಮನುಷ್ಯನಿಗೆ ಸಾಮಾನ್ಯವಾದಂಥ ನಾವು ಇವಾಗ TS ಮೆಂಬರ್ ಅಂತ ಕರಿತೀವಿ. TS ಆದ ತಕ್ಷಣ ನಾವು ಏನು ಮಾಡ್ತೀವಿ, ಇನ್ನೂ ಹಂಚು ಅಧ್ಯಯನ ಮಾಡೋದಕ್ಕೆ ES ಮೆಂಬರ್ ಆಗಿ ಅಂತ ಹೇಳ್ತೀವಿ. ಹಾಗೆಯೇ ಗುಪ್ತ ಶಾಲೆಯ ಹೆಚ್ಚಿನ ಸಾಧನೆಗೋಸ್ಕರ, ಹೆಚ್ಚಿನ ಆಳವಾದಂಥ ಆಧ್ಯಾತ್ಮದ ಜ್ಞಾನವನ್ನು ಪಡೀಲಿಕ್ಕೋಸ್ಕರ ಲೂಸಿಫರ್ ಅನ್ನುವಂಥ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಇದು ಯಾವುದು ಜಾದು ಅಲ್ಲ ಅಂತ ಹೇಳ್ತಾರೆ, ಮಂತ್ರಗಾರಿಕೆ ವಿದ್ಯೆ ಅಲ್ಲ. ಇದು ಯಾವುದೂ ಕೂಡ ಹೊರಗಡೆ ಯಾವುದೋ ಪವಾಡದ ಮುಖಾಂತರ ವಶೀಕರಣ ಅಲ್ಲ. ಅದು ಸಹಜವಾದ ಆಧ್ಯಾತ್ಮಿಕದ ನೆರಳಿನಲ್ಲಿ ಅರಳಿದಂಥದ್ದು ಈ ಆಧ್ಯಾತ್ಮ ಅಂತ ಹೇಳ್ತಾರೆ. ಮನುಷ್ಯನಲ್ಲಿ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧ ಹೇಗಿದೆ, ನಾವು ಇಷ್ಟು 7 ದೇಹಗಳನ್ನು ಪರಿಚಯ ಮಾಡ್ತೀವಿ ಥಿಯಾಸಫಿಯಲ್ಲಿ. ಈ 7 ದೇಹಗಳು ಕೂಡ ಪ್ರಕೃತಿಯ ಅಣುಗಳಿಂದನೇ ರಚನೆ ಆಗಿರೋದು ಅಂಥೇಳಿ. ಸ್ಥೂಲರು ದೇಹವೇ ಆಗಲಿ, ನಮ್ಮ ಸ್ಥೂಲದಿಂದ ಆತ್ಮಲೋಕದವರೆಗೂ ಕೂಡ ಆಯಾ ಪ್ರಕೃತಿಯ ಅಣುಗಳಿಂದ ರಚನೆ ಆಗಿದೆ ಅಂತ ಹೇಳಿ ತಿಳಿದೀವಿ. ಅವೆರಡಕ್ಕೂ ಇರುವಂಥ ಸಂಬಂಧವನ್ನು ಅವರು ತಿಳ್ಕೊಳ್ತಾರೆ. ಹಾಗೆಯೇ ಅಗೋಚರವಾದಂಥ ಶಕ್ತಿಗಳನ್ನು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ತಾರೆ. ಅಗೋಚರ ಅಂತ ಹೇಳಿದರೆ ನಿಜವಾದಂತಹ ರೀತಿಯಲ್ಲಿ ದಿವ್ಯ ದೃಷ್ಟಿಯಿಂದ ಆಕೆ ಏನೆಲ್ಲ ಗುಪ್ತ ರಹಸ್ಯಗಳನ್ನು ಪ್ರಕೃತಿಯಲ್ಲಿ ಇರುತ್ತೋ ಅದನ್ನು ತಿಳಿಬೋದು ಅಂತ ಅಧ್ಯಯನ ಮಾಡ್ತಾರೆ. ಹಿಂದಿನ ಋಷಿವರ್ಯಗಳು ಏನೆಲ್ಲ ತಾಳೆಗರಿಯಲ್ಲಿ ಬರೆದು ಇಟ್ಟು ಹೋಗಿದ್ರೋ ಅದನ್ನೆಲ್ಲ ನಮಗೆ ಇವತ್ತು ಥಿಯಾಸಫಿಯ ಮುಖಾಂತರ ವ್ಯಕ್ತಪಡಿಸಿದ್ದೇ HBB ಅವರು ಅಂತ ಹೇಳ್ಬೋದು.
ಎಲ್ಲ ದೇಶಗಳ ಜನರನ್ನು ಒಂದುಗೂಡುವಂತಹ ಕೆಲಸವನ್ನು ಮಾಡ್ತಾರೆ. ಸಪ್ತ ಧರ್ಮಗಳು ಪ್ರತಿಯೊಬ್ಬ ದೇಶದಲ್ಲಿರುವ ಸಹೋದರರು ಕೂಡ ಒಂದೇ ಏಕೈಕ ಚೈತನ್ಯದಿಂದ ಹೊರಹೊಮ್ಮಿದ್ದಾರೆ ಅನ್ನುವಂಥ ಸತ್ಯವನ್ನು ಅವರು ತಿಳಿಸ್ಕೊಡ್ತಾರೆ. ಏಕೆಂದರೆ ನಾವು ಹೇಳ್ಬಿಡ್ತೀವಿ ಭಗವಂತನ ಸ್ವರೂಪದ ಕಿಡಿಗಳು ನಾವೆಲ್ಲ ಅಂಥೇಳಿ. ಆಗಲೇ ಆಕೆ ಏನು ಸಂಘರ್ಷ ಬಂತು, ನಾಸ್ತಿಕತೆ ಬಂತು, ಮೂಢನಂಬಿಕೆ ಹೆಚ್ಚಾಗಿತ್ತು, ಅಂಥ ಒಪ್ಪಿಕೊಳ್ಳಲಾರದ ಸ್ಥಿತಿಯಲ್ಲಿ ಇದ್ದಂತಹ ದೇಶಗಳಿಗೂ ಕೂಡ ಈ ಭಗವಂತನ ಸ್ವರೂಪ ಚೈತನ್ಯದ ಒಂದು ನಿಜವಾದಂಥ ಆ ಪ್ರಕಟಣೆಯನ್ನು ತಿಳಿಸ್ಕೊಡ್ತಾಳೆ. ಹೇಗೆ ಆತ್ಮಸ್ವರೂಪಿಗಳು ನಾವೆಲ್ಲ ಆ ಏಕೈಕ ಚೈತನ್ಯದ ಅಂಶಗಳೇ ನಾವು ಅಂಥೇಳಿ. ಆಗ ಹೇಗಿತ್ತು ಅನ್ನೋದನ್ನು ಒಂದು ಕಡೆ ಹೇಳಿದ್ರು ಇಬ್ಬರು ಕೂಡ. ಪುರೋಹಿತಶಾಹಿ ಪ್ರಬಲವಾಗಿರುತ್ತೆ. ಪುರೋಹಿತಶಾಹಿ ಅಂತ ಹೇಳಿದ್ರೆ ಮಂತ್ರಶಕ್ತಿ ಅದು ಭಗವಂತನ ಒಲಿಸ್ಕೊಳ್ಳೋದು ಬೇರೆಯವ್ರಿಗೆ ಸಾಧ್ಯತೆ ಇಲ್ಲ. ನಾವು ಮಾತ್ರ ಇವಾಗ ನೋಡಿ, ನಾವು ಎಷ್ಟು ಮೂಢರು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ರೀತಿ ಇವತ್ತು ಕಲ್ಯಾಣೋತ್ಸವಗಳನ್ನೆಲ್ಲ ಮಾಡ್ತೀವಿ. ನಾವು ಈಗ ಮಾಡ್ತೀವ? ಖಂಡಿತ ಇಲ್ಲ. ನೇರವಾಗಿ ನಮ್ಮ ಹತ್ರ ಮಾಡಿಸೋದಿಲ್ಲ. ಏನು ಪುರೋಹಿತರು ಬರ್ತಾರೆ, ಅವ್ರ ಮಂತ್ರ ಹೇಳ್ತಾ ಇರ್ತಾರೆ, ನಾವು ಅವರ ಕೈ ಹಿಡಿದು ಅವರಂತೆ ಅವ್ರು ಹೇಳದಂತೆ ಅನುಕರಣೆ ಮಾಡ್ತಾ ಇರ್ತೀವಿ. ಈ ಎಲ್ಲ ಪುರೋಹಿತಶಾಹಿ ಇದ್ದಂಥ ಸಂದರ್ಭದಲ್ಲಿ ಕಡೆ ನನಗೆ ನೆನಪು ಬಂತು, ನಾಗ್ತಿಹಳ್ಳಿ ಚಂದ್ರಶೇಖರ್ ಮತ್ತು ಬರ್ಗೂರು ಹೇಳ್ತಾರೆ, ನಮ್ಮಲ್ಲಿ 70% ಪುರೋಹಿತಶಾಹಿನೇ ನಮ್ಮನ್ನು ಆಳ್ತಾ ಇರೋದು ಅಂಥೇಳಿ. ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ನಾವು ಕಟ್ಟು ಬಿದ್ದಿದ್ದೀವಿ ಅವರಿಗೆ. ನೋಡಿ, ಯಾವುದೇ ಕಾರ್ಯಕ್ರಮಗಳನ್ನು ನಾವು ಮಾಡಲಿ ಅವ್ರಿಗಿಲ್ದೆ ನಾವು ಅವಲಂಬನೆ ಇಲ್ಲದೆ ನಾವು ಮಾಡೋದೇ ಇಲ್ಲ. ನನಗೆ ನೆನಪು ಬಂತು, ನಮ್ಮ ಲಾಡ್ಜ್ ಆದಮೇಲೆ ನಾವು ಹೋಮ ಮಾಡೋದೋ ಬೇಡೋ ಅಂತ ಮೊನ್ನೆ ಮೀಟಿಂಗ್ ಮಾಡ್ತಾ ಬಂದ್ವಿ. ಕೆಲವರು ಇನ್ನೂ ಕೂಡ ಹೌದು ಯಾಕೆ ಮಾಡಬೇಕು, ಇಷ್ಟೆಲ್ಲ ನಾವು ತಿಳ್ಕೊಂಡಿದ್ದೀವಿ, ಹೋಮ ಹವನಗಳು ಅವೆಲ್ಲ ಅಗತ್ಯ ಇದೆಯಾ? ಇನ್ನೂ ಕೂಡ ನಮಗೆ ಚೈಲ್ಡ್ ಕೇರ್ ಅಗತ್ಯ ಇದೆಯಾ? ಶಿಶು ವಿಹಾರದ ಅಗತ್ಯ ಇದೆಯಾ? ಇಷ್ಟೆಲ್ಲ ಮನಃಶಕ್ತಿಗಳನ್ನು ನಾವು ಬೆಳೆಸ್ಕೊಂಡಿದ್ದೀವಿ, ವಿವೇಚನೆಗಳನ್ನು ಬಳಸ್ಕೊಂಡಿದ್ವಿ. ಯಾಕೆ ನಮ್ಮ ಜ್ಯೋತಿ ಪೂಜೆಯನ್ನೇ 45 ದಿವಸ ಮಾಡಬಾರ್ದು? ಒಂದು ಮಂಡಲದ ಮುಖಾಂತರ 45 ದಿವಸಗಳು ಕೂಡ ಲೋಕ ಕಲ್ಯಾಣಕ್ಕೆ ಬೇಕಾಗುವಂಥ ಸಂಕಲ್ಪಗಳನ್ನು ಹರಡುವುದರ ಮುಖಾಂತರ ಅದಕ್ಕೂ ಹೆಚ್ಚು ಪಟ್ಟು ಬರುತ್ತೆ ಈ ಯಜ್ಞ ಯಾಗಾದಿಗಳಿಂದ. ಹೌದು, ಮಹಾತ್ಮರು ನಮ್ಮ ನೆರಳಿನಲ್ಲಿ ಇರ್ತಾರಲ್ವ, ಮಹಾತ್ಮರು ಅಲ್ಲಿ ಇರ್ತಾರೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಲ್ವ. ಎಲ್ಲೆಲ್ಲಿ ಆಧ್ಯಾತ್ಮದ ಜ್ಞಾನ ಯಜ್ಞ ನಡೀತಾ ಇರ್ತದೆ ಅಲ್ಲೆಲ್ಲ ಕೂಡ ಅವರು ಕಾಮ ಶರೀರದಲ್ಲಿ ಇರ್ತಾರೆ. ಅವರು ಬರ್ತಿರ್ತಾನೆ, ನಮಗೆ ಅದು ನೋಡುವಂಥ ಅಲ್ಲಿ. ಬಟ್ ನಮ್ಮದು ಎಷ್ಟು ಚೆನ್ನಾಗಿದೆ ಲೆಕ್ಕ ಅದು ವ್ಯಾಪಾರಿ ಮನೋಭಾವ ಬಿಟ್ಬೇಡ, ಪ್ರಾಪಂಚಿಕವಾದ ಅಲ್ವಾ. ಆದರೆ ನಾವು ಆಯ್ಕೆ ಮಾಡ್ಕೊಳ್ಬೇಕು. HBB ಆಯ್ಕೆ ಮಾಡ್ಕೊಂಡ್ರಲ್ವಾ, ನಿನಗೆ ಜೀವ ಬೇಕು, ಪುಸ್ತಕ ಬರಿತೀವೋ, ಇನ್ನೂ ಆಯುಷ್ ಕೊಡ್ಲ ಏನು ಬೇಕು ಅಂದಾಗ ಯಾವ್ದು ನಿರ್ಧಾರ ಮಾಡಿದ್ರು? ಫಸ್ಟ್ ನನಗೆ ಆರೋಗ್ಯ ಕೊಡಪ್ಪ ಅಂತೀವಿ ನಾವು. ನನ್ನ ಸ್ಥೂಲ ಶರೀರ ಚೆನ್ನಾಗಿದ್ರೆ ತಾನೇ ನಾನು ಏನಾರ ಮಾಡೋದು ಕೆಲಸ ಅಂತೀವಿ. ಪ್ರಿಫರ್ ಅವಳ ನಿಜವಾದ ಆಯ್ಕೆ ಇದೆಯಲ್ಲ, ಲೋಕ ಕಲ್ಯಾಣದ ನಿಸ್ವಾರ್ಥಯುತವಾದ ಆಯ್ಕೆ. ಪುರೋಹಿತಶಾಹಿಯ ವ್ಯವಸ್ಥೆಯನ್ನು ಹೋಗಲಾಡಿಸ್ತಾರಂತೆ ಆಗಿನ ಸಂದರ್ಭದಲ್ಲಿ. ಅವರು ಕೊಡುವಂಥದ್ದು ಏನು, ಅವರವರ ಕರ್ಮವನ್ನು ಅವರೇ ಅನುಭವಿಸ್ಬೇಕು. ಅದಕ್ಕೆ ಕರ್ಮ ಸಿದ್ಧಾಂತ ಪುಸ್ತಕವನ್ನು ಕೊಟ್ಟಂಥದ್ದು. ಹೌದು ತಾನೇ? ಕಾರಣ ಕಾರ್ಯ ನಿಯಮವನ್ನು ಕೊಟ್ಟಂಥದ್ದೇ ಅವರ ಕರ್ಮ ಸಿದ್ಧಾಂತದ ಒಂದು ನಿಜವಾದಂಥ ತಿರುಳು. ಇವೆಲ್ಲ ಅದೇ ಹೇಳೋದಲ್ಲ ಆವಾಗಲೇ, ಯಾರಿಗೋ ಕೊಟ್ಬಿಟ್ಟು ಹೋಮ ಮಾಡಿ ನಮ್ಮ ಮೃತ್ಯುಂಜಯ ಹೋಮ ಮಾಡಿದ ತಕ್ಷಣ ನನಗೆ ಆಯುಷ್ ವೃದ್ಧಿ ಆಗ್ಬಿಡತ್ತಾ ಇವತ್ತು? ಖಂಡಿತ ಇದೆಲ್ಲ ಪಠನಗಳು, ಎಲ್ಲ ದಾಹಗಳು ಅಷ್ಟೇ. ನಿಜ ಆ ಪುರಾತನ ಸಿದ್ಧಾಂತಗಳನ್ನು ನಾವು ವೈಜ್ಞಾನಿಕವಾದ ನೆರಳಿನಲ್ಲಿ ಕೊಟ್ಟಂಥದ್ದೇ HBB ಅವರು. ಸಾಕ್ಷೀಭೂತವಾಗಿ ಕರ್ಮ ಸಿದ್ಧಾಂತವನ್ನು, ಪುನರ್ಜನ್ಮ ಸಿದ್ಧಾಂತವನ್ನು ಇವತ್ತು ಕೊಟ್ಟಿದೆ. ಇವತ್ತು ಏನು ನ್ಯೂಟನ್ ಲಾಗೆ ಅನುಗುಣವಾಗಿ ನಿನಗೆ ಕೊಟ್ಟಿದೆ. ನೀನು ಏನನ್ನು ಬಿತ್ತುತ್ತೀಯೋ ಅದು ಬೆಳಿತೀಯ, ಅದ್ರ ಊಟವನ್ನು ನೀನು ಅನುಭವಿಸ್ತೀಯ ಅಂತ. ಅದನ್ನೇ ಸ್ವರ್ಗ ನರಕ ಅಂತ ಕೂಡ ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದು. ನೀನು ಮರ್ತ್ಯ ಲೋಕದಲ್ಲಿದ್ದಾಗ ದುಶ್ಚಟಗಳಿಗೆ, ದುಷ್ಭಾವನೆಗಳನ್ನು ಹೊತ್ಕೊಂಡಿದ್ದು, ದುಷ್ಟ ಯೋಚನೆಗಳನ್ನ ಹೊತ್ಕೊಂಡಿದ್ರೆ ನಿನಗೆಲ್ಲಪ್ಪ ಬರುತ್ತೆ? ನಿನಗೆ ಸ್ವರ್ಗದ ಸುಖ ಬರುತ್ತಾ? ಇರಬೇಕಾಗತ್ತೆ ಕಾಮಲೋಕದಲ್ಲೇ ಸಾಕಷ್ಟು ಜೀವಿತವನ್ನು. ಹೌದು ತಾನೆ? ಹಾಗಾಗಿ ಇಲ್ಲಿ ಈ ಎಲ್ಲವನ್ನು ವೈಜ್ಞಾನಿಕವಾದಂಥ ಹಿನ್ನೆಲೆಯಲ್ಲಿ ವಿಶ್ವಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದು ಈ ಸನಾತನ ಮತವನ್ನು, ಧರ್ಮವನ್ನು ಅಂತ ಹೇಳಿ. ಆದರೆ ನಾವು ಇವತ್ತು ಇನ್ನೂ ಕೂಡ ಸಾಕಷ್ಟು ತಿಳಿಬೇಕಾಗಿದೆ, ಬೆಳಕನ್ನು ಹರಿಸ್ಬೇಕಾಗಿದೆ, ಯುವ ಜನತೆಗೆ ಇದನ್ನು ಪರಿಚಯ ಮಾಡಿಸ್ಬೇಕಾಗಿದೆ.
ಒಂದು ಕಡೆ ಆಶ್ರಮದ ಸ್ವಾಮೀಜಿ ಒಂದು ಕಡೆ ಬಂದಿದ್ದರು. ಅವರು ಹೇಳ್ತಾ ಇದ್ರು, ನಾನು ವ್ಯಂಗ್ಯ ಅಂತ ಭಾವಿಸ್ಬೇಡಿ, ಇಲ್ಲೆಲ್ಲ ನೋಡಿದ್ರೆ ಮೆಜಾರಿಟಿ ಬರ್ತಾ ಇರೋದು ಬಿಳಿ ತಲೆಗಳೇ ಹೆಚ್ಚಾಗಿದೆ. ಆದರೆ ಇನ್ನು ಯಂಗ್ಸ್ಟರ್ಸ್ನ ಅಗತ್ಯತೆ ಬೆಳವಣಿಗೆಗೆ ಬೇಕಾಗಿದೆ ಎನ್ನುವಂಥ ಸೂಚನೆಯನ್ನು ಕೊಡ್ತಾರೆ. ಏಕೆಂದರೆ ಡಿ ವಿ ಜಿಯವರ ಕಗ್ಗದಲ್ಲೂ ಕೂಡ ಹೇಳೋದಿದೆ, ಹಳೆಬೇರು ಹೊಸ ಚಿಗುರಲು ಕೂಡಿರಲೆ ಮರ ಸೊಬಗು ಅಂತ ಹೇಳಿ. ಹೌದು ತಾನೆ? ಆ ಸನಾತನ ಮೌಲ್ಯಗಳನ್ನು ರೂಢಿಸ್ಕೊಡ್ಬೇಕು ಅಂದರೆ ನಾನೇ ಇಟ್ಕೊಂಡು ಇನ್ನೂ ಕೂತಿದ್ರೆ, ಅವ್ರಿಗೇನು ನಾವು ಪ್ರಯತ್ನ ಮಾಡದಿದ್ರೆ, ಅವರ ಮನೋಭಾವಕ್ಕೆ ತಕ್ಕಂತೆ ನಾವು ಆಚರಣೆಯಲ್ಲಿ ತರದಿದ್ರೆ ಅದು ಪ್ರಭಾವ ಎಂದಿಗೂ ಬೀರುತ್ತಾ? ಬೀರೋದಿಲ್ಲ. ನಾನು ಹೇಳ್ಕೊಂಡೇ ಈ ಸಿದ್ಧಾಂತಗಳನ್ನ ಇದ್ದರೆ ಅವ್ರು ಖಂಡಿತ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಕರ್ಮ ಸಿದ್ಧಾಂತ, ಪುನರ್ಜನ್ಮ ಸಿದ್ಧಾಂತಗಳನ್ನು ಇವತ್ತು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಯಂಗ್ಸ್ಟರ್ಸ್ ಕೂಡ ಇವತ್ತು ಬರ್ತಾ ಇದೆ. ನಾವು ಒಂದೊಂದಿಷ್ಟು ನಮ್ಮ ಮನೆಗಳಲ್ಲಿ ನಮ್ಮ ಅನುಷ್ಠಾನ ಸರಿ ಇರಲಿ, ನಮ್ಮ ಜೀವಿತ, ನಮ್ಮ ಸುತ್ತಲಿನ ಪರಿಸರವನ್ನು ನಾವು ಶುದ್ಧ ಮಾಡ್ತಾ ಹೋಗೋಣ, ನಾವು ಶುದ್ಧರಾಗೋಣ. ಆಗ ನಮ್ಮಲ್ಲಿ ನಿಸ್ವಾರ್ಥಯುತವಾದ ಬದುಕಿನ ಬೆಲೆ ಅನ್ನೋದು ಗೊತ್ತಾಗ್ತದೆ. ಒಟ್ಟಾರೆ ಅವರು ಕೊಡುವಂತಹದ್ದು ಆ ಕಾಲಕ್ಕೆ ಅವರು ಹೇಳ್ತಾರೆ, ವಿಜ್ಞಾನ ಇಲ್ಲದಂಥ ಆಧ್ಯಾತ್ಮ ಕುರುಡು ಅಂಥೇಳಿ ಸಮನ್ವಯವನ್ನು ಮಾಡ್ತಾರೆ. ವಿಜ್ಞಾನದ ಹಿನ್ನೆಲೆಯಲ್ಲಿ ಆಧ್ಯಾತ್ಮವನ್ನು ಪರಿಚಯ ಮಾಡಬೇಕು ಅಂತಲೇ ಕರ್ಮ ಸಿದ್ಧಾಂತವನ್ನು ಕೊಟ್ಟಂಥದ್ದು. ಏನು ನೀನು ಇವತ್ತು ಈ ಒಂದು ಸ್ಥಿತಿಗೆ ಇದೆಯಾ, ಹಿಂದಿನ ನಿನ್ನ ಕಾರಣವೇ, ಹಿಂದಿನ ಜೀವಿತವೇ, ಹಿಂದಿನ ನಿನ್ನ ಕ್ರಿಯೆ ಇವತ್ತಿನ ನಿನ್ನ ಸ್ಥೂಲ ಜೀವಿತದ ಸಂದರ್ಭ ಅಂತ ಹೇಳಿ ನಮ್ಮ ಆ ಕರ್ಮ ಸಿದ್ಧಾಂತ ಪರಿಚಯ ಮಾಡುತ್ತೆ. ಮನಃಶಾಸ್ತ್ರ ವಿಜ್ಞಾನವನ್ನು ಕೂಡ ಅವರು ಅಧ್ಯಯನ ಮಾಡ್ತಾರಂತೆ. ಮನಃಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಕ್ಕೆ ಅವರು ಯಾರ್ಯಾರಲ್ಲಿ ಏನೇನು ನ್ಯೂನ್ಯತೆಗಳಿದೆ, ಕೊರತೆ ಇದೆ, ಅದನ್ನು ಅಧ್ಯಯನ ಮಾಡಿ ಅವರಿಗೆ ತಿಳುವಳಿಕೆ ಕೊಡ್ತಿದ್ರಂತೆ. ನೋಡಪ್ಪ, ನೀನು ಎಷ್ಟು ಕೊರತೆಯಿಂದ ಇದೆಯಾ, ನೀನು ಯಾವಾಗ ಹೊರಟೋಗ್ತೀಯಾ, ಎಷ್ಟು ಅಘಾತಕಾರಿ ಆಗಿದೆಯಾ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಿದ್ರಂತೆ. ಅಷ್ಟು ಆ ಗುಪ್ತ ಶಕ್ತಿಗಳನ್ನು ಅವರು ಅರ್ಥಕೊಂಡಿದ್ರು ಅಂಥೇಳಿ. ಆದರೆ ಅವರು ಒಟ್ಟು ಕೊಟ್ಟಂಥದ್ದು ಥಿಯಾಸಫಿ ಅನ್ನೋದು ಭಗವಂತನ ಜ್ಞಾನ. ಸನಾತನವಾದ ಉಪನಿಷತ್ತುಗಳು ಏನನ್ನು ಕೊಟ್ಟಿದ್ರು, ಹೊಸ ವಿಧಾನದಲ್ಲಿ ನಮ್ಮ ಥಿಯಾಸಫಿ ಇವತ್ತು ಹೇಳಲಿಕ್ಕೆ ಹೊರಟಿರೋದು ಅಂತ ಹೇಳ್ತಿರೋದು. ಇನ್ನು ಅವರು ಕೊಟ್ಟಂಥ ಸೀಕ್ರೆಟ್ ಡಾಕ್ಟ್ರನ್ನ ನಾವು ತಿಳಿತಾ ಹೋಗೋಣ. ಒಂದು ಸರಸ್ವತಿ ಐಸಿಸ್ ಅನ್ವೀಲ್ಡನ್ನು ಕೊಟ್ಟರು, ಕೀಟು ಥಿಯಾಸಫಿಯನ್ನು ಕೊಟ್ಟರು, ಆ ಗುಪ್ತ ವಿದ್ಯಾನುಷ್ಠಾನ ಕೊಟ್ಟರು, ಕರ್ಮ ಸಿದ್ಧಾಂತವನ್ನು ಕೊಟ್ಟರು. ಹಾಗೆ ಈ ಸೀಕ್ರೆಟ್ ಡಾಕ್ಟ್ರಿನ್ ಎಷ್ಟು ಮಹತ್ವಯುತವಾಗಿತ್ತು, ವಿಜ್ಞಾನಿಗಳಿಗೆ ಎಷ್ಟು ಸಹಾಯವಾಗ್ತಿತ್ತು ಅಂತ ಹೇಳಿದ್ರೆ, ಐನ್ಸ್ಟೈನ್, ನ್ಯೂಟನ್ ಅಂಥವರೆಲ್ಲ ಕೂಡ ತಮ್ಮ ಟೇಬಲ್ ಮೇಲೆ ಒಂದು ರೆಫರೆನ್ಸ್ ಬುಕ್ಕಾಗಿ ಇಟ್ಕೊಳ್ತಿದ್ರಂತೆ. ಈ ಸೀಕ್ರೆಟ್ ಡಾಕ್ಟರ್ ಪುಸ್ತಕವನ್ನು ಅಷ್ಟು ಮಹತ್ವಯುತವಾದಂಥ ಗುಪ್ತ ವಿದ್ಯೆಯನ್ನು ತಿಳಿಸ್ಕೊಡುತ್ತೆ ಅಂತ ಹೇಳಿ, ಏನು ಇವತ್ತು ವಿಜ್ಞಾನ ಕಂಡುಹಿಡಿತಾ ಇದೆ, ನಾನು ಏನೋ ದೊಡ್ಡದನ್ನು ಕಂಡುಹಿಡಿದಿದೆ ಅಂತೆಲ್ಲ, ಆಧ್ಯಾತ್ಮದ ಒಂದು ಮೂಲೆಯ ಒಂದು ಅಂಶ ಅಂತ ಹೇಳುತ್ತೆ. ಅಷ್ಟು ಇನ್ನೂ ಕೂಡ ಇವತ್ತು ವ್ಯಕ್ತವಾಗಬೇಕಾಗಿದೆ. ಆ ಎಲ್ಲ ಶಕ್ತಿಗಳನ್ನು ಸೀಕ್ರೆಟ್ ಡಾಕ್ಟರ್ನಲ್ಲಿ ಅವರು ಕೊಡ್ತಾ ಹೋಗ್ತಾರೆ. ಹೇಗೆ ಸೃಷ್ಟಿಯಾಗಿದೆ, ಸೃಷ್ಟಿಯ ಹಿನ್ನೆಲೆಗಳು ಏನು, ಹೇಗೆ ಇದು ವ್ಯಕ್ತವಾಗಿದೆ ಇದು ಅನ್ನೋದನ್ನು ಸೀಕ್ರೆಟ್ ಡಾಕ್ಟರ್ನ ಮೂಲಭೂತ ಸತ್ಯಗಳನ್ನು ಅವರು ಕೊಡ್ತಾ ಹೋಗ್ತಾರೆ. ಈ ಪುಸ್ತಕ ಗಾಂಧೀಜಿ, ನೆಹರು, ಐನ್ಸ್ಟೈನ್ ಇವರೆಲ್ಲರ ಮೇಲೆ ಮುತ್ಸದ್ದಿಗಳು ಆಗಿನ ಕಾಲದಲ್ಲಿ ಕವಿಗಳು, ವಿಜ್ಞಾನಿಗಳ ಮೇಲೆ ಪ್ರಭಾವವನ್ನು ಬೀರುತ್ತಂತೆ. ಎಲ್ಲ ಕೂಡ ಎಡ್ವಿನ್ ಆರ್ನಾಲ್ಡ್ ಅಂತ ಏನು ಕವಿ ಇದ್ದಾನೆ ಆತ, ಎ.ಒ. ಹ್ಯೂಮನ್ ಅವರು, ಇವರನ್ನು ವಿವೇಕದ ಗಣಿ ಅಂತ ಹೇಳಿ ಕರೀತಾರೆ. ವಿವೇಕದ ಅರಿವನ್ನು ಮೂಡಿಸುವಂಥ ಒಬ್ಬರ ಗಣಿ ಇವರು. ಹಿಂದೂ ಧರ್ಮದ ಗ್ರಂಥಗಳನ್ನು ಓದಲಿಕ್ಕೆ ಇವರ ಕೀಟು ಥಿಯಾಸಫಿ ಹೆಚ್ಚು ಪ್ರಭಾವವನ್ನು ಬೀರ್ತು, ನನಗೆ ಸ್ಫೂರ್ತಿಯನ್ನು ನೀಡ್ತು ಅಂತ ಹೇಳಿ ಗಾಂಧೀಜಿಯವರು ಒಂದು ಕಡೆ ವ್ಯಾಖ್ಯಾನ ಮಾಡ್ತಾರಂತೆ. ಏನು ಥಿಯಾಸಫಿಯ ನಿಜ ಸ್ವರೂಪ ಅಂತ ನಾವು ಕರಿತೀವಿ, ಕೀಟು ಥಿಯಾಸಫಿ, ಇದನ್ನು ಕುರಿತು ಅವರು ಕೊಡುವಂಥದ್ದು ಗಾಂಧೀಜಿಯವರು. ಬೇರೆ ಹಿಂದೂ ಧರ್ಮದಲ್ಲಿ ಇನ್ನೂ ಏನೇನು ಅಡ್ಕೊಂಡಿದೆಯಪ್ಪ ಗ್ರಂಥಗಳು, ಅಷ್ಟು ವಿಶೇಷವಾದಂತಹ ಒಂದು ಗ್ರಂಥ ಇದು, ನನಗೆ ಸ್ಫೂರ್ತಿ ಕೊಡ್ತು ಅಂತ ಹೇಳಿ ಗಾಂಧೀಜಿ ಒಂದು ಕಡೆ ಈ ಮಾತನ್ನು ಹೇಳ್ತಾರೆ. ಹಾಗೆ ಹ್ಯಾರಿಸನ್ನವರು ಅವರನ್ನು ಅಂದರೆ ಈ ಎಲ್ಲ ಅವರ ಸತ್ಯಗಳನ್ನು ತಿಳಿಯೋಕ್ಕೆ ಸುಮಾರು ಶತಮಾನಗಳು ಬೇಕಾಯಿತು. ಇವತ್ತು ಎಷ್ಟೆಲ್ಲ ವಿಜ್ಞಾನವು ಸಂಶೋಧನೆಗಳನ್ನು ಮಾಡಿದರೂ ಕೂಡ ಸಾಕಷ್ಟು ಕೂಡ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಪ್ರಸ್ತಾಪಿಸಿರುವಂಥದ್ದು ಇನ್ನೂ ಬೆಳಕಿಗೆ ಬರಬೇಕಾಗಿದೆ. ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಅಗಾಧವಾದಂಥ
ಜ್ಞಾನವನ್ನು ನೀಡಿದೆ. ಅದರಲ್ಲಿ ವ್ಯಕ್ತವಾಗಿರುವಂಥ ಇದು ಇನ್ನೂ ಕೂಡ ಕಂಡುಹಿಡಿಯಬೇಕಾಗಿದೆ ವಿಜ್ಞಾನ ಅಂತ ಹೇಳ್ತಾರೆ. ಅವರ ಬ್ಲಾವಾಟ್ಸ್ಕಿ ಅವರು ಆ ಮೆಸೆಂಜರ್ ಅನ್ನುವಂಥ ಒಂದು ಪುಸ್ತಕವನ್ನು ಅವರು ಒಂದು ಮ್ಯೂಸಿಯಂಗೆ ಕೊಟ್ಟು ಬಿಡ್ತಾರೆ. ಹಾಗೆ ಭಾವಚಿತ್ರದ ಮುಖಾಂತರ ಇರುವಂಥ HPB ಅವರ ಭಾವಚಿತ್ರವನ್ನು ಇರುವಂಥದ್ದು, ಏಕೆಂದರೆ ಅವರ ಜ್ಞಾನಶಕ್ತಿ ಅಷ್ಟರ ಮಟ್ಟಿಗಿತ್ತು ಅಂತ ಹೇಳಿ ಈಗಲೂ ಕೂಡ HPB ಅವರ ಭಾವಚಿತ್ರದ ಮುಖಾಂತರ ಒಂದು ಮ್ಯೂಸಿಯಂಗೆ ಮಾನವೀಯತೆಯನ್ನು ಮರೆದಂಥ ಮಹಿಳೆ ಅಂತ ಹೇಳಿ, ಇಲ್ಲಿ ಮಾನವೀಯತೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿ ತಿಳಿಬೋದು. ಎಲ್ಲದಕ್ಕಿಂತ ಸನಾತನ ವಿದ್ಯೆ ಹೇಳ್ತಾ ಇರೋದು ಹ್ಯುಮ್ಯಾನಿಸಮ್. ನಮ್ಮಲ್ಲಿ ಮಾನವೀಯತೆ ಮೊದಲು ವ್ಯಕ್ತವಾಗಬೇಕು. ಅದು ಹೇಗೆ? ಸಹೋದರ ಭಾವದ ಅನುಷ್ಠಾನದ ಮುಖಾಂತರ ಮಾತ್ರ ಸಾಧ್ಯ ಅಂಥೇಳಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಈಗಲೂ ಕೂಡ ಅವರ ಒಂದು ಪ್ರತಿಮೆ ಕಾಣ್ಬೋದು. ಇನ್ನು ಐಸಿಸ್ ಅನ್ವೀಲ್ಡ್ ಏನು ಕರಿತೀವಿ, ಅದರಲ್ಲಿ ಒಂದು 10 ಅಂಶಗಳನ್ನು ಅವರು ವಿಶೇಷವಾಗಿ ಹೇಳುವಂಥದ್ದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತೀನಿ. ಇದು ಈ ಸೃಷ್ಟಿಯಲ್ಲಿ ಪವಾಡ ಅನ್ನೋದು ಏನೂ ಕೂಡ ಇಲ್ಲ, ಇರೋದು ಒಂದೇ ಚೈತನ್ಯ. ಆ ಏಕೈಕ ಚೈತನ್ಯದ ಸತ್ಯವನ್ನು ಹೇಳುವಂಥ ಕೃತಿನೇ ಐಸಿಸ್ ಅನ್ವೀಲ್ಡ್ ಅಂತ ಹೇಳಿ. ಅದೆಲ್ಲ ಕೂಡ ಸೆನ್ಸಾರ್ ಭಾಷೆಯಲ್ಲಿ ಇದೆ, ಅದು ವ್ಯಕ್ತವಾಗಲಿಕ್ಕೆ ಸಾಧ್ಯ, ಗ್ರಹಿಸೋದಕ್ಕೆ ಮಾತ್ರ ಸಾಧ್ಯ ಅಂಥೇಳಿ. ಇನ್ನು 2 ಭಗವಂತನ ಚೈತನ್ಯ ವ್ಯಕ್ತವಾಗಲಿಕ್ಕೆ ತ್ರಿಮೂರ್ತಿಗಳ ಒಂದು ಸಹಾಯ ಬೇಕಾಯಿತು. ತ್ರಿಮೂರ್ತಿ ರೂಪದಲ್ಲಿ ವ್ಯಕ್ತವಾಗಿದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಏನು ನಮ್ಮ ಇತಿಹಾಸ ನಿಜ ಸ್ವರೂಪದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಹಾಗೆ ಶರೀರಗಳು 3 ಶರೀರಗಳ ಮುಖಾಂತರ ನಮ್ಮ ಸೂಕ್ಷ್ಮ ಶರೀರಗಳ ಒಂದು ಬೆಳವಣಿಗೆ ಸಾಧ್ಯವಾಗುತ್ತೆ ಅನ್ನೋದನ್ನು, ಹಾಗೆ ಯೋಗವಿದ್ಯೆ ಒಂದೊಂದು ಶಾಸ್ತ್ರ ಅಂಥೇಳಿ, ಭಗವಂತ ವಿಶ್ವವ್ಯಾಪಿ ಅಂತ ಹೇಳಿ, ಪ್ರಕೃತಿಯಲ್ಲಿಯೇ ಅಡಗಿರುವಂಥ ಶಕ್ತಿಗಳನ್ನು ಒಂದೇ ಜನ್ಮದಲ್ಲಿ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಪ್ರಕೃತಿಯಲ್ಲಿ ಏನೇನು ಇದೆ ಅಗಾಧವಾದ ಶಕ್ತಿಗಳನ್ನು, ಅದನ್ನು ಯೋಗವಿದ್ಯೆಯ ಮುಖಾಂತರ ದಿವ್ಯ ದೃಷ್ಟಿಯಿಂದ ನಾವು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಗುಪ್ತ ವಿದ್ಯೆಯಾಗಬಾರ್ದು, ಸ್ವಾರ್ಥಕ್ಕಾಗಿ ಬಳಸಬಾರ್ದು. ನಾವು ಏನೇನು ವಿದ್ಯೆಗಳನ್ನು ಕಲಿತೀವಿ ಅದು ಮಾನವ ಕೋಟಿಗಾಗಿ ಅಂತೇಳಿ ನಿಸ್ವಾರ್ಥಕ್ಕಾಗಿ ಆ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದನ್ನು ನಾವು ಬೆಳೆಸ್ತಾ ಹೋಗಬೇಕು. ಅಂದರೆ ಪರಹಿತಕ್ಕಾಗಿ ನಾವು ಪರಧರ್ಮಗಳನ್ನು ನಾವು ಏನು ಆಧರಿಸ್ತೀವಿ ಆ ಗುಣಗಳನ್ನು ಬೆಳೆಸ್ಕೊಂಡ್ರೆ ಮಾತ್ರ ನಮ್ಮ ಜೀವಿತ ಉದ್ಧಾರ ಆಗ್ತದೆ ಅಂಥೇಳಿ. ಹಾಗೆ ಇಲ್ಲಿ ಬೇರೆ ಶಕ್ತಿಗಳಿಗೆ, ಮಧ್ಯವರ್ತಿಗಳಿಗೆ, ಪ್ರೇತಾತ್ಮಗಳಿಗೆ ಇವೆಲ್ಲದರ ಮುಖಾಂತರ ಅವರು ಅಧ್ಯಯನ ಮಾಡ್ತಾರೆ. ಪ್ರೇತಾತ್ಮಗಳ ಒಂದು ಸಂಭಾಷಣೆಯನ್ನು ಕೂಡ ಅವರು ಮಾಡ್ತಾರೆ. ಅವರಲ್ಲಿರುವಂಥ ಎಲ್ಲ ಒಂದು ಏನು ನ್ಯೂನ್ಯತೆಗಳಿದೆ, ಯಾಕೆ ಅವರ ಆಶಾಭಾವ ಆಗಿದೆ, ಭಾವನೆಗಳು ಹೇಗಿದೆ, ಎಲ್ಲಿ ಅವರು ಸಿಗಾಕೊಂಡಿದೆ ಆ ದೇಹಾತ್ಮ, ಈ ಎಲ್ಲವನ್ನು ಕೂಡ ಅಧ್ಯಯನ ಮಾಡ್ತಾರೆ. ಹಾಗೆ ಇವರು ತ್ರಿಕಾಲ ಜ್ಞಾನವನ್ನು ಅರಿತಿದ್ರು ಅಂತ ಹೇಳಿ 3 ಕಾಲದ ಜ್ಞಾನವನ್ನು ತನ್ನ ಯೋಗ ವಿದ್ಯೆಯ ಮುಖಾಂತರ ಕಲಿತಂಥದ್ದು ಏನಿದೆ. ತ್ರಿಕಾಲವನ್ನು ವರ್ತ ಭೂತ ಭವಿಷ್ಯತ್ ಈ 3 ಕಾಲದಲ್ಲಿ ಹೇಗೆ ಮಾನವ ಕೋಟಿಯ ಒಂದು ಬೆಳವಣಿಗೆ ಆಗುತ್ತೆ, ಈ ಎಲ್ಲವನ್ನೂ ಕೂಡ ಯೋಗ ವಿದ್ಯೆಯ ಮುಖಾಂತರ ಆಕೆ ಕಲಿತಾ ಹೋಗ್ತಾಳೆ. ಯೋಗ ವಿದ್ಯೆ ಅನ್ನೋದು ನೀವು ಸಾಧಿಸ್ಬೇಕಾದ್ರೆ ದೇಹವನ್ನು ಸ್ವಾಧೀನ ಮಾಡಿಕೊಳ್ಬೇಕು ಅಂಥೇಳಿ. ನಾವು ಮಾಡ್ತೀವ, ನಾವು ಒಂದು ದಿವಸ ಉಪವಾಸ ಹಾಕೋಕ್ಕೆ ಭಾಳ ಕಷ್ಟಪಡ್ತೀವಿ. ನಿಜವಾಗ್ಲೂ ದಂಡಿಸೋದ್ರೆ ನಾವೇನಾಗುತ್ತೆ, ಸ್ವರ್ಗ ಹೋಗ್ಬಿಟ್ಟಿದೆಯಪ್ಪ ಅಂತ ಹೇಳಿ ಆ ಉಪವಾಸ ಮಾಡಿರೋ ಜಾಗಕ್ಕೆ ಎಲ್ಲವನ್ನು ಇನ್ನೂ ಕೂಡ ಕಾಂಪನ್ಸೇಟ್ ಮಾಡಿ ಜಾಸ್ತಿ ತಿಂತೀವಿ ನಾವು. ಆದರೆ ಈ ರೀತಿ ಅಲ್ಲ, ದೇಹವನ್ನು ಸ್ವಾಧೀನ ಮಾಡ್ಕೊಳ್ಬೇಕು, ಮನಸ್ಸನ್ನು ಸ್ವಾಧೀನ ಮಾಡಿಕೊಳ್ಬೇಕು ಅಂಥೇಳಿ. ಬೇರೆಯವರನ್ನು ಪ್ರಕೃತಿ ಶಕ್ತಿಗಳನ್ನು ಆಕೆ ಪಡಿಬೇಕಾದ್ರೆ ದೇವತೆಗಳ ಒಂದು ಸಹಕಾರದ ಮುಖಾಂತರ ಯೋಗ ವಿದ್ಯೆಯನ್ನು ಕಲಿತಾರಂತೆ. ಈ ಒಟ್ಟು ಅವರ ಮುಖ್ಯವಾದ ಸೀಕ್ರೆಟ್ ಡಾಕ್ಟ್ರಿನ್ ಆಗಲಿ, ಐಸಿಸ್ ಅನ್ವೀಲ್ಡ್ ಆಗಲಿ, ಪ್ರಕೃತಿಯ ಶಕ್ತಿಗಳನ್ನು, ಬ್ರಹ್ಮಾಂಡದ ಸೃಷ್ಟಿಯ ವಿಚಾರಗಳನ್ನು ಹೇಳುತ್ತೆ. ಆಂಥ್ರೋಪಾಲಜಿ ಅಂತ ಇವತ್ತೇನು ಹೇಳ್ತಿದೆ, ಮಾನವ ಜನಾಂಗದ ರಚನೆ ಅಂತ ಹೇಳಿ 6ನೇ ಮಹಾವಂಶ ಹೇಗೆ ರಚನೆ ಆಗ್ತಾ ಇದೆ, ಅಲ್ಲಿಗೆ ಸಿದ್ಧತೆ ನಡೀತಾ ಇದೆ, ಈ ಎಲ್ಲವನ್ನೂ ಕೂಡ ಆಲ್ರೆಡಿ ಈ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಪ್ರಸ್ತಾಪ ಆಗಿದೆಯಂತೆ. ಅದನ್ನೆಲ್ಲ ಕೂಡ ಮುಂದೆ ಅದನ್ನು ನಾವು ಏನೋ ಸತ್ಯಯುಗ ಅಂತ ಏನು ಕರಿತೀವಿ ಇಲ್ಲಿ, ಇವೆಲ್ಲವೂ ಟಿಬೇಟ್ನಲ್ಲಿ ಗುಪ್ತವಾಗಿ ಇಡಲಾಗಿತ್ತು. ಈ ಎಲ್ಲವನ್ನೂ ಕೂಡ ಸೀಕ್ರೆಟ್ ಡಾಕ್ಟ್ರಿನ ಮುಖಾಂತರ ವ್ಯಕ್ತವಾಯಿತು ಅಂಥೇಳಿ. ಇನ್ನು ಸೀಕ್ರೆಟ್ ಡಾಕ್ಟ್ರಿನ ಮೂಲ ಕೃತಿ ಯಾವುದು ಅಂದರೆ ಸ್ಟ್ಯಾನ್ಸಸ್ ಆಫ್ ಧ್ಯಾನ್ ಅಂಥೇಳಿ, ಧ್ಯಾನ ಗ್ರಂಥ ಕವನಗಳು ಅಂತ ಕರಿತೀವಿ. ಮೂಲ ಸೀಕ್ರೆಟ್ ಡಾಕ್ಟ್ರಿನ ಬರೀಲಿಕ್ಕೆ
ಮೂಲ ಕೃತಿ ಸ್ಟ್ಯಾನ್ಸಸ್ ಆಫ್ ಧ್ಯಾನ್ ಅಂತ, ಧ್ಯಾನ ಗ್ರಂಥ ಕವನಗಳು ಅಂಥೇಳಿ. ಅದು ಪದ್ಯಗಳ ರೀತಿಯಲ್ಲಿದೆ, ಸ್ವಲ್ಪ ಅರ್ಥವಾಗೋದು ಕಷ್ಟ ಗ್ರಹಿಸೋದು. ಇದನ್ನೇ ನಾವು ಓದೋಕ್ಕೆ ಪ್ರಯತ್ನ ಪಡೋದು ಕಷ್ಟ ಆಗಿದೆ. ಸೀಕ್ರೆಟ್ ಡಾಕ್ಟ್ರನ್ನ ಇನ್ನೂ ಕೂಡ ಅದ ಮೂಲಭೂತ ತತ್ವಗಳನ್ನು ಅರಿಯೋದಕ್ಕೆ ಪ್ರಯತ್ನ ಪಡಬೇಕು. ನಾಗೇಶ್ ಅವರು ಇದನ್ನು ವೈಜ್ಞಾನಿಕವಾಗಿ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ತುಮಕೂರಿನ ಒಂದು ಇದರಲ್ಲಿ ವ್ಯಾಸಂಗ ಶಿಬಿರದಲ್ಲಿ ಪ್ರಾರಂಭ ಮಾಡೋದು. ಈ ಗುಪ್ತ ಸಿದ್ಧಾಂತ ಏನು ಮೂಲಭೂತ ಸತ್ಯಗಳಿದೆ ಅದನ್ನು ಹೀಗಾದರೂ ವೈಜ್ಞಾನಿಕವಾಗಿ ವೈಜ್ಞಾನಿಕ ಯುಗಕ್ಕೆ ಪರಿಚಯ ಮಾಡಿಸೋಣ ಅಂತ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲವನ್ನು ಕೂಡ ಕೊಟ್ಟಂಥವ್ರು ಯಾರು ಅಂತ ಹೇಳಿದ್ರೆ ಈ HBB ಅವರು ಅಂತ ತಿಳ್ಕೋಬೋದು. ಹಾಗೆ ಮತ್ತೊಂದು ಗ್ರಂಥ ಅವರಲ್ಲಿ ಕೊಟ್ಟದ್ದು ಮಾರ್ಗಜ್ಯೋತಿ. 4ನೇ ದೀಕ್ಷೆಗೆ ಮೌನವಾಣಿ 4ನೇ ದೀಕ್ಷೆಗೆ ಹೌದು, ತಾಳಿಗರಿಗಳ ರೂಪದಲ್ಲಿ ಇದ್ದಂಥದ್ದು ಹೈಲೇರಿಯನ್ ಮತ್ತು ಡೈರೆಕ್ಟಾಗಿ ಗೋಲ್ಡನ್ ಪ್ರಿಸೆಪ್ಟ್ಸ್, ಸುವರ್ಣ ಬೋಧೆಗಳು ಅಂತೇನು ಗೋಲ್ಡನ್ ಪ್ರಿಸೆಪ್ಟ್ಸ್ ಅಂತ ಹೇಳಿ ಇದರಲ್ಲಿ ಏನನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದೀಕ್ಷೆಗಳ ಹಂತಕ್ಕೆ ಹೇಗೆ ಶಿಷ್ಯ ಬೆಳಿಬೋದು ಅನ್ನುವಂಥ ಒಂದು ಪ್ರಸ್ತಾಪವನ್ನು ಮಾಡ್ತಾರೆ. ಇನ್ನು ಗುಪ್ತ ವಿದ್ಯಾನುಷ್ಠಾನ ಅನ್ನುವಂಥ ಪುಸ್ತಕ ಏನು ಜಗದೀಶ್ ಅವರು ಪ್ರಸ್ತಾಪ ಮಾಡಿದ್ರು, ಹೇಗೆ ಜೀವನವನ್ನು ನಡೆಸಬೇಕು, ನಮ್ಮ ಸಾಧಾರಣವಾದ ಜೀವಿತಕ್ಕಿಂತ ಸೂಕ್ಷ್ಮವಾದ ಒಂದು ಆಧ್ಯಾತ್ಮ ಜೀವಿತ ನಮ್ಮ ಮುಂದೆ ಇದೆ. 10 ಸಂಪುಟಗಳಲ್ಲಿ ನಿಜವಾದಂಥ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಸೀಕ್ರೆಟ್ ಡಾಕ್ಟ್ರನನ್ನು ಅವರು ಪರಿಚಯಕ್ಕೆ ಇತ್ತು ಅಂತ ಹೇಳಿ ಇಲ್ಲಿ ಹೇಳೋದು. ಒಟ್ಟಾರೆ ನಮ್ಮಲ್ಲಿ ಏನೇನು ನಮ್ಮ ಸಮಸ್ಯೆಗಳಿಗಿದೆ, ಪ್ರಸ್ತುತ ನಾವು ನಮ್ಮ ಜೀವಿತ ಏನಿದೆ, ನಮ್ಮ ಪ್ರಕೃತಿ ಏನಿದೆ, ಪ್ರಕೃತಿ ಶಕ್ತಿಗಳು ಏನಿದೆ, ಈ ಎಲ್ಲವನ್ನೂ ಕೂಡ ನಮ್ಮ HBB ಅವರ ಪುಸ್ತಕಗಳ ಮುಖಾಂತರ ಆ ಒಂದು ವಿಚಾರವನ್ನು ನಾವು ಗ್ರಹಿಸ್ಬೋದು. ಎಲ್ಲ ಸಮಸ್ಯೆಗಳಿಗೂ ಕೂಡ, ಎಲ್ಲ ನಮ್ಮ ಜೀವಿತಗಳಿಗೂ ಇನ್ನೂ ಪುನಶ್ಚೇತನಗೊಳ್ಳೋದಕ್ಕೆ ಏನೆಲ್ಲ ರೀತಿಯಲ್ಲಿ ಜೀವಿತಕ್ಕೆ ಬೇಕಾಗಂಥ ಪೂರಕವಾದಂತಹ ಗುಣಗಳನ್ನು ಇವರ ಪುಸ್ತಕಗಳ ಮುಖಾಂತರ ತಿಳ್ಕೋಬೋದು. ಇದೇ ಅವರ ದೊಡ್ಡ ಕೊಡುಗೆಗಳು ಅಂತ ಹೇಳಿ ಅವರು ನನಗೆ ನಿರ್ದೇಶಕರು ಹೇಳ್ತಿದ್ರು, ಹೇಗಿದೆ ಮಾನವ ಜನಾಂಗಗಳ ರಚನೆ ಏನಾಯಿತು, ರಾಕ್ಷಸಿ ರೂಪ 1ನೇ ಜನಾಂಗದಲ್ಲಿತ್ತು, 2ನೇ ಮಹಾಜನಾಂಗ ಏನು, ಇದೆಲ್ಲವನ್ನು ಸೀಕ್ರೆಟ್ ಡಾಕ್ಟರ್ನಲ್ಲಿ ಅವರು ತಿಳಿಸ್ತಾ ಹೋಗ್ತಾರೆ. 2ನೇ ಜನಾಂಗ ಹೇಗೆ ಸೃಷ್ಟಿಯಾಯಿತು, ಯಾವ ರೀತಿಯಲ್ಲಿ ಅಲ್ಲಿ ಮಾನವ ಮತ್ತು ಪಶುಗಳ ರೂಪ ಒಂದೇ ದೇಹದಲ್ಲಿ ಇತ್ತು ಅಂತ ಹೇಳಿ ಕರೀತಾರೆ, ಅರ್ಧಾಂಗಿಗಳ ರೂಪದಲ್ಲಿ ಅಂತ ಹೇಳಿ. ಇನ್ನು ಮುಂದಕ್ಕೆ ಒಂದು 3ನೇ ಜನಾಂಗ ಬಂದಾಗ 3 ಕಣ್ಣಿನ ಮಾನವರು ಅಂತ ಹೇಳ್ತಾರೆ, ತ್ರಿನೇತ್ರ ಅಂತ ಏನು ಶಿವನನ್ನು ನಾವು ಹೇಳ್ತೀವಿ. ಹಾಗೆ ನಾಗರಿಕತೆ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ, ಈ ಎಲ್ಲ ವಿಚಾರಗಳನ್ನು ಕೂಡ ಒಂದು ದೊಡ್ಡ ಮಹಾನ್ ಗ್ರಂಥದಲ್ಲಿ ಕೊಡ್ತಾರೆ. ಒಟ್ಟಾರೆ ಈಕೆಯ ಪರಿಶುದ್ಧವಾದಂಥ ಒಂದು ವಿಚಾರ, ಆತ್ಮವಿಚಾರ, ಆಕೆಯ ಜೀವಿತ, ಅವಳ ಲೋಕಸೇವೆ ನಿಜವಾಗಲೂ ಕೂಡ ಬ್ರಹ್ಮಾಂಡಾಧಿಪತಿ ಆಗಲಿಕ್ಕೆ ಬೇಕಾದ ಅರ್ಹತೆಗಳು ಎಲ್ಲವೂ ಕೂಡ ಇವರ ಒಂದು ಅಧ್ಯಯನ, ಇವರ ಜ್ಞಾನದ ಒಂದು ಕೊಡುಗೆ ಅಂತ ಹೇಳಿ ಕರಿಬೋದು. ಇವತ್ತು ಏನು ಮನಸ್ಸು ಪ್ರಧಾನವಾಗಿದೆ, 5ನೇ ಜನಾಂಗದ 5ನೇ ಉಪಜನಾಂಗದಲ್ಲಿ ನಾವಿದ್ದೀವಿ. ಅದನ್ನು ಮುಂದಿನ ಆಯ್ಕೆ ಏನು ಮಾಡ್ಕೊಳ್ತಾರೆ 6ನೇ ಜನಾಂಗಕ್ಕೆ, ಎಲ್ಲವನ್ನೂ ಕೂಡ ಅದನ್ನೇ ಅವರು ತ್ರಿಕಾಲ ಜ್ಞಾನ ಅಂತ ಹೇಳಿದ್ದು. ಭೂತ, ವರ್ತಮಾನ, ಭವಿಷ್ಯ ಎಲ್ಲದಕ್ಕೂ ಕೂಡ ಆ ಜ್ಞಾನವನ್ನು ಕೊಡುವಂಥ ಪುಸ್ತಕಗಳನ್ನು ಅವರು ಕೊಟ್ಟಿದ್ದಾರೆ. ಅದಕ್ಕೆ ಏನು ಮಾಡಬೇಕು, ನಾವು ಇಚ್ಛೆ ಸಂಕಲ್ಪವನ್ನು ನಾವು ಮಾಡಬೇಕಾದ್ದು. ನಾವು ಏನಾದರೂ ಕೂಡ ಸಾಧಕರು ಸಾಧನೆ ಮಾಡಬೇಕು, ಜ್ಞಾನವನ್ನು ತಿಳಿಬೇಕು ಅಂತ ಹೇಳಿದರೆ ಮಾತ್ರ ಈ ಕೆಲಸವನ್ನು ಮಾಡಬೇಕು. ಅಂಥ ಈ ಎಲ್ಲ ಜ್ಞಾನವನ್ನು ಕೊಟ್ಟಿದ್ದರಿಂದನೇ ಆಕೆಯನ್ನು ನವಯುಗ ಧರ್ಮ ಸಂಸ್ಥಾಪಕಳು, ಅದು ಒಂದು ಪುಸ್ತಕನೇ. ನವಯುಗ ಧರ್ಮ ಸಂಸ್ಥಾಪಕಳು ಬಹಳ ಒಂದು 50 ಪೇಜ್ನಲ್ಲಿ ಇದೆ. ಆಕೆ ಹೇಗೆ ಬೆಳೆದು ಬಂದಿದ್ದು, ಹೇಗೆ ಬೆಳೆದ್ಲು, ಏನು ಜ್ಞಾನವನ್ನು ಕೊಟ್ಟಿದ್ದರು. ರಾಚಪ್ಪನವರು ಇದನ್ನು ಬರಿತಾ ಹೋಗ್ತಾರೆ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ. ಕರ್ಮಗಳ ವಿಚಾರವಾಗಲಿ ಎಲ್ಲಕ್ಕೂ ಕೂಡ ಸನಾತನ ವಿದ್ಯೆ ಮೂಲವಾದಂತಹ ಒಂದು ತಳಹದಿ ಅನ್ನೋದನ್ನು ಕೊಡ್ತಾರೆ. ಒಟ್ಟಾರೆ 2 ಶತಮಾನಗಳ ಹುಡುಕಾಟದಿಂದ ಸನಾತನ ವಿದ್ಯೆ ಇವತ್ತು ವೈಜ್ಞಾನಿಕ ವಿದ್ಯೆಯಾಗಿ HBB ಅವರ ಮುಖಾಂತರ ಇವತ್ತು ವ್ಯಕ್ತವಾಗಿದೆ ಅಂತ ನಾವು ತಿಳ್ಕೊಳ್ಬೋದು. ಏನೆಲ್ಲ ರೀತಿಯಲ್ಲಿ ನಾವು ತಿಳ್ಕೊಂಡ್ರೂ ಕೂಡ ಮೊದಲು ನಾವು ಸಹೋದರ ಭಾವದ ಅಡಿಯಲ್ಲಿ ನಮ್ಮ ತೆರೆದ ಮನಸ್ಸುಗಳಿಂದ
ನಮ್ಮ ಜೀವಿತವನ್ನು ಮಾಡೋಣ. ಇಷ್ಟು ಪರಿಶುದ್ಧ ಆತ್ಮಗಳ ಆಗಬೇಕು ಅಂತ ಹೇಳಿದ್ರೆ HBB ಅವರ ಜನ್ಮದಿನ ಒಂದು ನಿರ್ಧಾರಗಳನ್ನು ಮಾಡೋಣ, ಸಂಕಲ್ಪವನ್ನು ಮಾಡೋಣ. ಈ ದಿನದಿಂದ ನಾನು ಏನಾದರೂ ಕೂಡ ಒಂದು ಬದಲಾವಣೆಯನ್ನು ನನ್ನಲ್ಲಿ ಕಂಡುಕೊಳ್ತೀನಿ. ಅವರ ವಿಚಾರಧಾರೆಗಳನ್ನು ನಾನು ಅಳವಡಿಸ್ಕೊಂಡು ಬೇರೆಯವರ ಮೇಲೆ ಪ್ರಭಾವ ಬೀರುವಂಥ ಕೆಲಸಗಳನ್ನು ಮಾಡೋಣ. ನಮ್ಮ ಸ್ವಾರ್ಥಕ್ಕಿಂತ ಹೆಚ್ಚಾಗಿ ಪರಹಿತ ಧರ್ಮಕ್ಕೋಸ್ಕರ ನಾವು ಜೀವಿತವನ್ನು ಮಾಡೋಣ. ಏಕೆಂದರೆ ನೋಡಿ, ಇವತ್ತು ಪ್ರಚಾರದ ಅಗತ್ಯ ಇಲ್ಲ. ನಂಜುಂಡ ಶೆಟ್ಟರು ಯಾರನ್ನೂ ಪ್ರಭಾವ ಬೀರಲಿಲ್ಲ. ಅವರ ಜೀವಿತವೇ ಅವರ ನಡತೆಯ ಪ್ರಭಾವ ಆಗಿತ್ತು. ಥಿಯಾಸಫಿಸ್ಟಲ್ಲಿ ಕೊಡ್ತಾ ಇದ್ದಾರೆ ಥಿಯಾಸಫಿ ವಾಣಿ. ನಾವೆಲ್ಲ ಹುದ್ದೆಗಳಿಗಾಗಿ, ಅಧ್ಯಕ್ಷಗಿರಿಗಳಿಗಾಗಿ, ಸದಸ್ಯರಿಗಾಗಿ ಹೋರಾಟ ಮಾಡೋ ಅಗತ್ಯ ಇಲ್ಲ. ಇವತ್ತು ಏನೆಲ್ಲ ಸದಸ್ಯರುಗಳಲ್ಲಿ, ಲಾಡ್ಜ್ಗಳಲ್ಲಿ, ದೊಡ್ಡ ದೊಡ್ಡ ನಮ್ಮ ಹೆಡ್ ಇದರಲ್ಲಿ ಯಾವುದನ್ನು ನಾವು ನೋಡೋದು ಬೇಡ. ನಾವು ತೆರೆದ ಮನಸ್ಸಿನಿಂದ ನೋಡೋಣ. ಯಾವ ಕಾಲಕ್ಕೆ ಏನೇನು ಬದಲಾವಣೆ ಆಗಬೇಕೋ ಅದು ಆಗೇ ತೀರುತ್ತೆ. ಅದರ ನನ್ನ ಕೆಲಸ ನಾವು ಪರಿಶುದ್ಧವಾಗಿ ಮಾಡ್ತಾ ಹೋಗೋಣ. ಅವರ ಒಂದು ನಡತೆ ಒಂದು ಥಿಯಾಸಫಿ ವಾಣಿಯಲ್ಲಿ ಕೊಟ್ಟರು. ನಾವು ಗೋಗರಿಬೇಕಾಗಿದ್ದು ಇವತ್ತು ಮೆಂಬರ್ಗಳಾಗಿ ಆಗಿ ಅಂತ ಹೇಳಿ ಕೇಳಬೇಕಾಗಿದೆ. ಆದರೆ ಮೆಂಬರ್ಗಳಾಗಿಂತ ಕೇಳೋದು ಬೇಡ. ಒಂದು ಕಡೆ ಒಬ್ಬರು ಒಂದು ಲೇಖನವನ್ನು ಕೊಟ್ಟಿದ್ದು, ಒಬ್ಬರ ಅಧ್ಯಕ್ಷರು, ಒಂದು ಲಾಡ್ಜಿನ ಅಧ್ಯಕ್ಷರು, ಎಲ್ಲ ಲಾಡ್ಜಲ್ಲೂ ಮಾಡ್ತೀವಿ, ನಿಜವಾಗ್ಲೂ ಮಾಡ್ತೀವಿ, ಹೇಗೆ ಪ್ರಭಾವ ಬೀರಿದ್ರು ಅನ್ನೋಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ನಾನು ಕೊಡ್ತಿರೋದು. ಅವರು ದಿನ ಲಾಡ್ಜ್ಗೆ ಯಾರು ಬರಲಿ ಬಿಡಲಿ ಯಾರನ್ನೂ ಆರೋಪ ಮಾಡ್ತಿರ್ಲಿಲ್ವಂತೆ. ಪರ್ಕೆ ತಗೋ ಮನೆ ಆ ಲಾಡ್ಜಿನ ಮುಂದೆ ಇರುವಂಥ ಕಸ ಗುಡಿಸು, ಸ್ವಚ್ಛ, ಹೊರಗಡೆ ಶುಚಿತ್ವವೇ ದೇವರು ಅಂತ ಹೇಳ್ತೀವಿ. ಆ ಶುಚಿತ್ವವನ್ನು ಹೊರಗಡೆಯಿಂದ ಮಾಡಿ ಆಗ ಒಬ್ಬರು ಆ ಬೀದಿಲೇ ಇದ್ದವ್ರಂತ ಕೇಳೋದಂತೆ, ಯಾರಪ್ಪ ಇವರು ದಿನ ಕಸ ಗುಡಿಸ್ತಾರೆ, ಇವರು ಮನೆಗಿಂತ ಹೆಚ್ಚು ಅವರ ಈ ಕಡೆ ಗಮನ ಹರಿಸಿದ್ದಾರೆ ಎಂದಾಗ ಈ ಲಾಡ್ಜಿನ ಅಧ್ಯಕ್ಷರು ಅಂತ ಹೇಳಿದ್ರಂತೆ. ಹಾಗಾಗಿ ಅವರು ತಕ್ಷಣ ಮೆಂಬರ್ ಆದ್ರಂತೆ. ಇದು ನಮ್ಮಲ್ಲಿ ಪರಿವರ್ತನೆ ಬೇಕಾಗಿದೆ. ಈ ಪರಿವರ್ತನೆ ಆದರೆ ಸಾಕು. ನಾವು ಯಾವ ವೇದಿಕೆಗಳಲ್ಲಿ ಭಾಷಣ ಮಾಡಿದರೂ ಚಿಂತೆ ಇಲ್ಲ. ನಮ್ಮ ಜೀವಿತ, ನಮ್ಮ ಕುಟುಂಬಗಳಲ್ಲಿ ಒಂದು ಪರಿವರ್ತನೆ ತರಲಿಕ್ಕೆ ಸಿದ್ಧವಾಗಬೇಕು. ಆ ಸಿದ್ಧತೆಗೆ ನಾವೆಲ್ಲ ಕೂಡ ಸಾಧಕರಾದಾಗ ಮಾತ್ರ HBB ಅವರಿಗೆ ಇವತ್ತು ಜನ್ಮದಿನದ ಆಚರಣೆಗಾಗಿ ಅವರ ವಿಚಾರಧಾರೆಗಳನ್ನು ನಾವು ಪ್ರಸ್ತಾಪ ಮಾಡಿದ್ದಕ್ಕೂ ಕೂಡ ಸಾರ್ಥಕವಾದ ದಿನ ಆಗುತ್ತೆ ಅಂತ ಭಾವಿಸ್ತಾ, ಈ ಒಂದು ಅವಕಾಶ ನೀಡಿದಂಥ ನನ್ನ ಪ್ರೀತಿಯ ನಿರ್ದೇಶಕರಿಗೆ, ಇಲ್ಲಿನ ಆಯೋಜಕರಿಗೆ, ಎಲ್ಲ ಸಹೋದರ ಸಹೋದರಿಯರು ಕೂಡ ಹೃತ್ಪೂರ್ವಕವಾದಂಥ ಅನಂತ ಧನ್ಯವಾದಗಳು.